ಹೂ ಮಾರ್ತಿದ್ದ ಹುಡುಗ ನಾನು ಕೂಡ ಹಳ್ಳಿಯನ್ನ ಆಳ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾನೆ. ಡಿ.ಕೆ. ಶಿವಕುಮಾರ್ ಕಟ್ಟಾಳು, ಜೆ.ಪಿ. ಸಾರಥಿ ಅಂತಾನೆ ಫೇಮಸ್. ಜೆ.ಪಿ. ಓಕೆ, ಡಿ.ಕೆ. ಯಾಕೆ ಅಂತ. ನಾನು ಸ್ಟಾರ್ಟಿಂಗ್ JDS ಅಲ್ಲಿ ಯುವ ಜನತಾದಳ ಅಧ್ಯಕ್ಷ ಆಗಿದ್ದೆ. ಅದಾದ್ಮೇಲೆ ನಾನು ಬಂದಿದ್ದೆ ಕಾಂಗ್ರೆಸ್ಸಿಗೆ. ಹೇಗಿದೆ ಕಾಂಗ್ರೆಸ್? JDS ಕಲೀಲಿಕ್ಕೆ ಚೆನ್ನಾಗಿ, ಕಾಂಗ್ರೆಸ್ ಬೆಳಿಲಿಕ್ಕೆ ಚೆನ್ನಾಗಿ. ಕಾಂಗ್ರೆಸ್ನಲ್ಲಿ ಯೂತ್ಸ್ಗೆ ಅಷ್ಟೊಂದು ಅಪರ್ಚುನಿಟೀಸ್ ಇಲ್ಲ ಅನ್ನೋದಿದೆ. ಯೂತ್ಸಿಗೆ ಅಪರ್ಚುನಿಟಿ ಇಲ್ಲ ಅಂದ್ರೆ ಯೂತ್ ಕಾಂಗ್ರೆಸ್ ಅನ್ನೋದು ಇರ್ತಾನೆ ಇರಲಿಲ್ಲ ಸರ್. ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದೀರಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಂತ? ಈಗ ನಾನೇನಿಲ್ದ ಸಹಾಯ ಮಾಡಿದವರೇ ಅಲ್ಲ ಸರ್. ಅಲ್ಲ, ಫಸ್ಟ್ ಲಾಕ್ಡೌನ್ ಟೈಮಲ್ಲಿ BMRCL ಎಂಪ್ಲಾಯ್ PGL ಕೊಡೋಕ್ಕೂ ದುಡ್ಡು ಇರಲಿಲ್ಲ ನಮಗೆ. ರೆಂಟಿಗೆ ಥರ ಪ್ರಾಬ್ಲಮ್ ಮಾಡ್ಕೊಂಡಾಗ 5,000 ಕೊಟ್ಟರು. ಅಪ್ಪ ಮಲ್ಕೊಂಡು ನಮ್ಮ 3:30-4 ಗಂಟೆ ಎದ್ದೇಳೋದು 6 ಗಂಟೆ. ಯೂತ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಜೊತೆ ನಿಲ್ತಾರೆ ಅಂತಂದ್ರೆ ಫೇಸ್ ಆಫ್ ಡಿ.ಕೆ. ಶಿವಕುಮಾರ್ ಅಲ್ಲ, ಅವ್ರು ಬಂದು ಸ್ಟೇಜ್ ಮೇಲೆ ಬಂದ್ರೆ ಅಬ್ಬರನೇ ಬೇರೆ ಯೂತ್ಸ್. ದೇವೇಗೌಡರ ಗರಡಿಯಲ್ಲಿ ಫಸ್ಟ್ ಬೆಳೆದಿದ್ದು, ಸೆಕೆಂಡ್ ಡಿ.ಕೆ. ಸಾಹೇಬ್ರ ಗರಡಿಯಲ್ಲಿ ಬೆಳೀತಿದ್ರು. ಎರಡು ಅನುಭವ ನನಗೆ. ದೇವ್ರು ಹೊರನೂ ಕೊಡಲ್ಲ, ಶಾಪನೂ ಕೊಡಲ್ಲ ಅಂತ, ಅವಕಾಶ ಮಾತ್ರ ಕೊಡ್ತಾನ. ಆ ಕಡೆ ಮೋದಿ ಅಂತಿದ್ರೆ, ಈ ಕಡೆ ಡಿ.ಕೆ. ಅಂತಿದ್ದಾರೆ. ಯಾಕೆ ರಾಜಕೀಯನೇ ಯಾಕೆ ಪಿಕ್ ಮಾಡ್ಕೊಂಡ್ರಿ? ಬಿಸ್ನೆಸ್ ಮ್ಯಾನ್ ಆದ್ರೆ ನಮ್ಮ ಬರೀ ದುಡ್ಡು ಕೊಡ್ತೀನಿ ಹೋಗೋದು, ಕೆಲಸಗಳು ಮಾಡ್ಕೊಡಕ್ಕಾಗಲ್ಲ. ಪೊಲಿಟಿಕಲ್ ಕರಿಯರ್ ವಿಟಮಿನ್ ಎಂ ಇಲ್ಲದೆ ವರ್ಕೌಟ್ ಆಗಲ್ಲ ಅನ್ನೋದು ಹೇಳ್ತಾ ಇರ್ತಾರೆ. ದುಡ್ಡು ಇರೋರೆಲ್ಲ MLA ಪ್ರಧಾನಮಂತ್ರಿ ಆಗೋದಿದ್ರೆ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಿರ್ಲಪ್ಪ, ಅಂಬಾನಿ ಪ್ರಧಾನಮಂತ್ರಿ ಆಗಿರೋ. ಬಡತನ ಶಾಪ ಆಗ್ಲಿಲ್ಲ, ಹೊರ ಆಗ್ಬಿಡ್ತಂತ ಎಲ್ಲ ಮಾಡಿ ಮಗ ಈ ಹತ್ತಕ್ಕೆ ತಂದನಲ್ಲ, ಭಾಳ ಖುಷಿ ಆಗೈತೆ. ಯಾವತ್ತಾದ್ರೂ ನೀವು ಕಣ್ಣೀರಿಟ್ಟಿದ್ದೀರಾ ಮಗನ್ಗೆ? ಚೌಟ್ರಿ ಎಲೆ ತಗೋಗ್ತಿದ್ರು. ಎಲ್ಲ ಮಾಡೇವ್ರಿ, ನಾವ್ ಜೀವನದಾಗ ಎಲ್ಲ ಮಾಡೇವಿ. ನಮ್ಮನೆಯವ್ರು ಡ್ಯೂಟಿಗೆ ಹೋಗಾರು, ಅವರು ಆಟ ಓಡ್ಸಾರು. ಯಾವ ಜನ್ಮದಾಗ ಪುಣ್ಯ ಮಾಡಿದ್ದೆ ಮಗನ್ ಕಾಣಕ್ ನಾನು. ಲವ್ ಮ್ಯಾರೇಜಾ? ಇಲ್ಲ ಸರ್. ಚರ್ಚಿನ ಹತ್ರ ಬಾಡಿಗೆ ಇತ್ತು ರೀ, 300 ರೂಪಾಯಿ ಬಾಡಿಗೆಗೆ ಇದ್ದೀವಿ. ಅಯ್ಯೋ ನಾವ್ ಬಾರಿ ಕಷ್ಟಪಟ್ಟು ಬಿಟ್ರಿ ಜೀವನದಾಗ. ಈ ಸಂಬಂಧಿಕರು ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಳಕ್ಕೆ ನಾಚ್ಕೊಂಡ್ರ. ಅವಾಗ ನಮ್ಗಿಂತ ದೊಡ್ಡ ಶಕ್ತಿ ಇರೋದ್ರಿಂದ ಅದು ಯಾರಿಗೆ ಎದುರಂತ ಅವಶ್ಯಕತೆ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಹರಪನಹಳ್ಳಿಗೆ ನಾನು ಬಂದಿದ್ದೀನಿ. ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತಹ ಒಂದು ಸುವರ್ಣಾವಕಾಶ. ಇನ್ಫ್ಯಾಕ್ಟ್ ಹೂ ಕಟ್ತಾ ಇದ್ದಂತಹ ಹುಡುಗ ಇವತ್ತು ಹರಪನಹಳ್ಳಿಯಲ್ಲಿ ಅಧಿಕಾರವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ಜನಸಾಮಾನ್ಯರ ಜೊತೆ ಬೆರೆತು ಜನಸೇವೆ ಮಾಡಬೇಕು ಅಂತ ಟೊಂಕ ಕಟ್ಟಿ ನಿಂತವರ ಸಂದರ್ಶನ ಇದು. ಡಿ.ಕೆ. ಶಿವಕುಮಾರ್ ಕಟ್ಟಾಳು, ಜೆ.ಪಿ. ಸಾರಥಿ ಅಂತಾನೆ ಫೇಮಸ್. ಡಿ.ಕೆ. ಹೆಸರು ಇಲ್ಲದೆ ಅವರ ಹೆಸರು ಅಪೂರ್ಣ. ಇವತ್ತು ನಾನ್ ಮಾತಾಡ್ಸೋದಕ್ಕೆ ಬಂದಿರುವಂತಹ ವ್ಯಕ್ತಿತ್ವ ಜಯಪ್ರಕಾಶ್ ಸಾರಥಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಆರಾಮಿದ್ದೀನಿ ಸರ್. ವೆಲ್ ಸರ್, ಜೆ.ಪಿ. ಅಥವಾ ಡಿ.ಕೆ. ಜೆ.ಪಿ. ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ರೆಕಗ್ನೈಸ್ ಮಾಡೋದು. ಜೆ.ಪಿ. ಓಕೆ, ಡಿ.ಕೆ. ಯಾಕೆ ಅಂತ? ಯಾಕಂದ್ರೆ ನಮ್ ಗುರುಗಳಲ್ಲ ಸರ್ ಅವ್ರೆ. ನಮ್ ಗುರುಗಳು ಆಕ್ಚುಲಿ ನಾವು ಜೊತೆ 2017ರಿಂದ ಅವ್ರ ಜೊತೆಗಿರೋದು. ಹಾಗಾಗಿ ಜನ ನಾವು ಅವ್ರ ಜೊತೆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಡಿ.ಕೆ. ಜೊತೆಗಿರ್ತಾನೆ ಅಂತ ಹಂಗೆ ಬಂದ್ಬಿಟ್ಟது. ಓಕೆ, ಜಯಪ್ರಕಾಶ್ ಸಾರಥಿ ಅನ್ನೋದು ಯಾಕಿದೆ ಸರ್? ಸಾರಥಿ ಅಂದ್ರೆ ನಮ್ ಸರ್ ನೇಮ್ ಸರ್, ಅದು ನಮ್ಮ ಫ್ಯಾಮಿಲಿ ನೇಮ್ ಅದ ಸಾರಥಿ ಅಂತ. ಓಕೆ ಸರ್, ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರ್ತಾರೆ, ನಾಯಕರನ್ನ ಹುಟ್ಟಿ ಹಾಕ್ತಾರೆ, ಹಿಂಬಾಲಕರನ್ನಲ್ಲ ಅನ್ನುವಂಥದ್ದು. ಅದನ್ನ ಎಷ್ಟು ಪ್ರಮಾಣದಲ್ಲಿ ಸತ್ಯ ಮಾಡಿ ತೋರಿಸಿದ್ದಾರೆ ಅಂತ? ಈಗ ನಮ್ಮಂತರ ಸಾವಿರಾರು ಜನ ಇದಾರೆ ಸರ್. ಈಗ ಇವ್ರು ದೊಡ್ಡ ಯೂನಿವರ್ಸಿಟಿನೇ ಕಟ್ಟಿದಾರಲ್ವಾ, ನಾಯಕರನ್ನ ಬೆಳೆಸುವಂತ ಯೂನಿವರ್ಸಿಟಿನೇ ಕಟ್ಟಿದ್ದಾರೆ. ಎಷ್ಟೋ ಜನ ಸಣ್ಣ NSA ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು. ಓಕೆ, ಲೈಕ್ ಹೇಗ್ ಸ್ಟಾರ್ಟ್ ಆಯ್ತು ಸರ್ ಫಸ್ಟ್
ಡಿ ಕೆ ಶಿವಕುಮಾರ್ ಅವರನ್ನೇ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡು ಆರಂಭ ಮಾಡಿದ್ದ ಹೇಗೆ? ಇಲ್ಲ, ನಾನು ಸ್ಟಾರ್ಟಿಂಗ್ JDS ಅಲ್ಲಿ ಇದ್ದಿದ್ದು ಸರ್. Okay. ಯುವ ಜನತಾ ದಳ ಅಧ್ಯಕ್ಷ ಆಗಿತ್ತು. ಯುವ ಜನತಾ ದಳದ ಅಧ್ಯಕ್ಷ ಆಗಿ ಅದಾದ್ಮೇಲೆ ನಾನು ಬಂದಿದ್ದೆ ಕಾಂಗ್ರೆಸ್ಸಿಗೆ. ಓಕೆ. ಓ, ಇನ್ಫ್ಯಾಕ್ಟ್ ಅಲ್ಲಿ ದೇವೇಗೌಡರದ್ದು ಫೋಟೋ ಇದೆ. ಅದು ನಾನು ಯುವ ಜನತಾ ದಳ ಅಧ್ಯಕ್ಷ ಆಗಿದ್ದೆ ಹಾ. ಇಲ್ಲಿ. ಯಾವ ಇಸ್ವಿಯಲ್ಲಿ? ಅದು 2012 ಅನ್ಸುತ್ತೆ. Okay. 2012 ಅವಾಗ ದೇವೇಗೌಡರು ಇಲ್ಲಿಗೆ ಬಂದಾಗ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ದು. ಅವಾಗ ಒಂದ್ ಮಾತು ಹೇಳಿದ್ರು ಅವ್ರು ನನಗೆ, ನನ್ನ ಹೆಸರು ಕೇಳಿ. ಓಕೆ. ಆಕ್ಚುಲಿ ನನ್ನ ಇನ್ಸ್ಪಿರೇಷನ್ ಜಯಪ್ರಕಾಶ್ ನಾರಾಯಣ್. ಆಕ್ಚುಲಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ JP ಮೂವ್ಮೆಂಟ್ ಆಗಿತ್ತು. ನಿನ್ನ ಅದಕ್ಕೆ ನೀವು ಚೆನ್ನಾಗಿ ಬೆಳಿಬೇಕು ಅಂತ ಒಂದ್ ಮಾತು ಹೇಳಿದ್ರು ಅವರು. ಓಕೆ. ಓ, ಅಮೇಸಿಂಗ್. ಆಮೇಲೆ ಈಗ್ಲೂ ಕೂಡ ಅವ್ರು ಅದೇ ಒಂದು ಆಮೇಲೆ JDS ಭವನ JP ಭವನ್ ಅಂತಾನೆ ಈಗ್ಲೂ ಇಟ್ಟಿದ್ದೀನಿ ನಾನು ಅಂತ ಹೇಳ್ತಿದ್ರು ಆ ಟೈಮಲ್ಲಿ. ಓ, ಓಕೆ. ಇನ್ಫ್ಯಾಕ್ಟ್ ನಾನು ಲೈಕ್ ನಿಮ್ ಹೆಸರನ್ನ ಕೇಳಿದ ತಕ್ಷಣ ನನ್ಗೊಂದ್ಸತಿ ಅನ್ನಿಸ್ತು, ಓ JP ಅಂತಂದ್ರೆ ಜಯಪ್ರಕಾಶ್ ಅವ್ರ ಹೆಸರಿದೆ, ಮೇ ಬಿ ರಿಲೇಟೆಡ್ ಟು ಆತರ ಇರುತ್ತೆ ಏನಾದ್ರು ಒಂದು ಅಂತ. ಯಾಕೆ ಇಟ್ರಂತೆ JP ಅಂತಾನೆ ಹೆಸರು? ಅದು ಗೊತ್ತಿಲ್ಲ ಸರ್, ಅಪ್ಪ ಹೇಗೆ ಕೇಳ್ಬೇಕು. ಓಕೆ. ಮತ್ತೊಂದು ಫೋಟೋ ಇದೆ ಸರ್ ರಾಹುಲ್ ಗಾಂಧಿ ಅವ್ರ ಜೊತೆ. ಈ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ರಾಂಪುರದಲ್ಲಿ ಪಾದಯಾತ್ರೆ ಮಾಡ್ತಿದ್ರು. ಓಕೆ. ರಾಂಪುರದಲ್ಲಿ ಪಾದಯಾತ್ರೆ ಮಾಡುವಾಗ ಸಿಕ್ಕಾಪಟ್ಟೆ SPG ಟೀಮ್ ಎಲ್ಲ ಹೊರಡ್ಸುತ್ತ ಅವರೇ ನನ್ನ ನೋಡಿ ಅವರೇ ಕರೆದು ಇಬ್ರು ಜಸ್ಟ್ ಕ್ಯಾಶುಯಲ್ ಮಾತಾಡಿ ಇದು ಮಾಡಿ ಫೋಟೋ ತೆಗೆಸ್ಕೊಂಡಿದ್ದು. ಓಕೆ. ಅದು ನನ್ನ ಫ್ಯಾನ್ ಒಬ್ಬನು ಬರ್ದಿದ್ದು ಅಂತ ಸ್ಕೆಚ್ ಮಾಡಿ ಹಾಕಿದ ನನಗೆ ಫೋಟೋ. ಓ, ಸೂಪರ್ ಸರ್. ಫೋಟೋಸ್ ಎರಡಿದೆ. ಫೋಟೋಗಳಲ್ಲಿರುವಂತ ಡಿಫ್ರೆನ್ಸೇ ಪಾರ್ಟಿಗಳಲ್ಲೂ ಕೂಡ ಇರುತ್ತೆ. ಲೈಕ್ ತತ್ವ ಸಿದ್ಧಾಂತಗಳಲ್ಲಾಗಿರ್ಬಹುದು, ಅವರ ಒಂದು ಐಡಿಯಾಲಜಿ ಟೋಟಲಿ ಡಿಫ್ರೆಂಟ್ ಇರುತ್ತೆ. JDS ಈ ಹಿಂದೆ ನೀವಿದ್ದಂತ ಸಂದರ್ಭದಲ್ಲಿ ಜಾತ್ಯತೀತ ಅನ್ನುವಂತ ಟ್ಯಾಗ್ ಲೈನ್ ಇತ್ತು. ಓಕೆ. ಈಗ ಕಾಂಗ್ರೆಸ್ ನಲ್ಲಿ ಇದೀರಿ. ಕಾಂಗ್ರೆಸ್ನ ಈ ಪಯಣ ಎಷ್ಟು ವರ್ಷ ಆಯ್ತು? ಲೈಕ್ ಹೇಗಿದೆ ಕಾಂಗ್ರೆಸ್ ಯೂತ್ಸಿಗೆ? ಯೂತ್ಸಿಗೆ ಒಳ್ಳೆ ಇಂಪಾರ್ಟೆನ್ಸ್ ಇದೆ ಸರ್ ಕಾಂಗ್ರೆಸ್ ನಲ್ಲಿ. JDS ಕಲೀಲಿಕ್ಕೆ ಚೆನ್ನಾಗಿ, ಕಾಂಗ್ರೆಸ್ ಬೆಳಿಲಿಕ್ಕೆ ಚೆನ್ನಾಗಿ. ಓಕೆ. ಯಾಕಂದ್ರೆ ಇಲ್ಲಿ ಸಣ್ಣದ್ರಲ್ಲಿ ಕಲ್ತು ದೊಡ್ಡದ್ರಲ್ಲಿ ಬರುವಾಗ ನಮ್ಗೆ ಈ ಸಣ್ಣ ಪುಟ್ಟ ಏನೇ ಇದ್ರು ಕೂಡ ನಾವು ಕ್ಲಿಯರ್ ಮಾಡ್ಕೋಬಹುದು. ಓಕೆ. ಲೈಕ್ ಸರ್, ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಸ್ ಗಳು ಜಾಸ್ತಿ ಕಾಂಗ್ರೆಸ್ ನಲ್ಲಿ, ಯೂತ್ಸ್ ಅಷ್ಟೊಂದು ಅಪರ್ಚುನಿಟೀಸ್ ಇಲ್ಲ ಅನ್ನೋದಿದೆ. ಅದೀಗ ಚೇಂಜ್ ಆಗಿದೆಯಾ ಅಥವಾ ಹಾಗೆ ಇದೆಯಾ? ಯೂತ್ಸ್ ಅಪರ್ಚುನಿಟಿ ಇಲ್ಲ ಅಂದ್ರೆ ಯೂತ್ ಕಾಂಗ್ರೆಸ್ ಅನ್ನೋದು ಇರ್ತಾನೆ ಇರ್ಲಿಲ್ಲ ಸರ್ ಕಾಂಗ್ರೆಸ್ ನಲ್ಲಿ. ಕರೆಕ್ಟ್. ಯೂತ್ ಕಾಂಗ್ರೆಸ್ ಇರ್ತಿಲ್ಲ, ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಇರ್ತಿರ್ಲಿಲ್ಲ. ಈಗ ನಮಗೆ ನೋಡಿ ಯೂತ್ ಕಾಂಗ್ರೆಸ್ ಗಿದ್ದವರಿಗೆ ಒಂದು ರಿಸರ್ವೇಶನ್ ಇರುತ್ತೆ, ನಮಗೆ ಇಷ್ಟು ಇದ್ರ ಕೊಟ್ಟಾದ್ಮೇಲೆ ಕೊಡ್ಬೇಕು ಟಿಕೆಟ್ ಅಂತ ಯೂತ್ ಕಾಂಗ್ರೆಸ್ಗೆ. ಓಕೆ. NSA ಈಗ ನಾರ್ಮಲ್ ರಾಜ್ಯಾಧ್ಯಕ್ಷ ಪೋಸ್ಟ್ ಕೊಟ್ಟಾರೆ, ಅದು ನಿಗಮ ಮಂಡಳಿ ಪೋಸ್ಟ್ ಕೊಟ್ಟಿದ್ದಾರೆ. ಆತರ ಹಂಗಿದ್ರೆ ಯೂತ್ಸಿಗೆ ಯಾಕೆ ಕೊಡ್ತಿದ್ರು? ಓಕೆ. ಇನ್ಫ್ಯಾಕ್ಟ್ ನಾನು ಕೆಳಗಡೆ ಬರುವಾಗ ನೋಡ್ತಾ ಇದ್ದೆ ಸರ್, DK ಶಿವಕುಮಾರ್ ಅವ್ರದ್ದು ಫೋಟೋನ ಹಾಕೊಂಡಿದ್ದೀರಿ. ಬಹಳ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಬಹಳ ಜನಕ್ಕೆ DK ಶಿವಕುಮಾರ್ ಇಷ್ಟ. ಅವ್ರದೇ ಫುಟ್ ಪ್ರಿಂಟ್ ಮೇಲೆ ನಾವು ನಡಿಬೇಕು ಅನ್ನುವಂಥ ಛಲ ಇರುತ್ತೆ. ಬಟ್ ಆ ಪ್ರಮಾಣದಲ್ಲಿ ನಾನು ಬೇರೆಯವರಲ್ಲಿ ಕಂಡಿದ್ದಿಲ್ಲ. ಲೈಕ್ ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದೀರಿ DK ಶಿವಕುಮಾರ್ ಅವರನ್ನ ಅಂತ? ಈಗ ನಾನೇನಿಲ್ದ ಸಹಾಯ ಮಾಡಿದವ್ರೆ ಅಲ್ಲ ಸರ್. ಹೇಗೆ ಸಹಾಯ ಮಾಡಿದ್ರು? ಅಲ್ಲ, ಫಸ್ಟ್ ಲಾಕ್ ಡೌನ್ ಟೈಮ್ ಅಲ್ಲಿ BMRCL ಎಂಪ್ಲಾಯ್ ಇಂಜಿನಿಯರ್. ಆ ಟೈಮ್ ಅಲ್ಲಿ ಅವರು ನನಗೆ PG ಕೊಡಕ್ಕೂ ದುಡ್ಡು ಇರ್ಲಿಲ್ಲ ನನಗೆ ರೆಂಟಿಗೆ. ಆ ಟೈಮ್ ಅಲ್ಲಿ ಅವರು ಮನೆ ಹತ್ರ ಹೋದಾಗ ಕರೆದು ಈ ತರ ಪ್ರಾಬ್ಲಮ್ ಹೇಳ್ಕೊಂಡಾಗ 5,000 ತಗೊಂಡ್ ಕೊಟ್ರು ಅವರು. ಆ ಟೈಮ್ PG ಕಟ್ಕೋ ಅಂತ. ಅಲ್ಲಿಂದ ನಮ್ಮವರ ಬಾಂಧವ್ಯ ಬೆಳಿತಾ ಬಂತದ್ದು. ಓಕೆ. ಅಂದ್ರೆ ಫಸ್ಟ್ ಟೈಮ್ ಹೋಗಿದ್ದು ಈ ತರ ಸಹಾಯ ಮಾಡಿ ಅಂತ? ಫಸ್ಟ್ ಟೈಮ್ ನಾನು ಆಲ್ರೆಡಿ NSA ಎಲೆಕ್ಷನ್ ಇಟ್ಕೊಂಡಾಗ ನಾವು ಇಬ್ಬರ ಸಚಿವರಿದ್ದಾಗ ಫೇಸ್ ಟು ಫೇಸ್ ಇದ್ವಿ, ರೆಕಗ್ನೈಸ್ ಇಲ್ಲ ನನಗೆ ಅವರು ಯಾರು ಅಂತ ಗೊತ್ತಿರ್ಲಿಲ್ಲ, ಆ ತರ ಇತ್ತು. ಓಕೆ. ಆಮೇಲೆ ಒಂದು ಲಾಕ್ ಡೌನ್ ಟೈಮ್ ಅಲ್ಲಿ ಹೋಗ್ತಿದ್ದಂಗ ಅವಾಗ ನನಗೆ ಪರಿಚಯ ಆಗಿ ಯಾಕೆ ಈ ತರ ಬಂದಿದೆ ಅಂತ ಕೇಳಿದಾಗ ಅವರು ನಾವ್ ಈ ತರ ಹೇಳಿದಾಗ ಇಮಿಡಿಯೇಟ್ ಇದು ಮಾಡಿದ್ರು. ಅಲ್ಲಿಂದ ಬೆಳಕಂತ ಇಲ್ಲಿವರೆಗೂ ಜರ್ನಿ ಆಯ್ತು. ಓಕೆ. ಸರ್, DK ಶಿವಕುಮಾರ್ CM ಆಗ್ಬೇಕು ಅನ್ನುವಂತ ಚರ್ಚೆ ಇದೆ. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ನಿಮಗೆ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ, ಯಾಕೆಂತಂದ್ರೆ ಪಾರ್ಟಿಯಲ್ಲಿ ಒಂದಷ್ಟು ನಿಯಮಗಳು ಅದು ಇದು ಅನ್ನೋದೆಲ್ಲ ಇರುತ್ತೆ. ಬಟ್ DK ಶಿವಕುಮಾರ್ನ ನೀವು ಯಾವ ಲೆವೆಲ್ ಅಲ್ಲಿ ನೋಡ್ತೀರಿ ಅಂತ ಯೂತ್ಸ್? ಅಂದ್ರೆ ಮುಖ್ಯಮಂತ್ರಿ ಆಗ್ಲೇಬೇಕಲ್ಲ ಸರ್, ಹಾಗೆ ಆಗ್ತಾರೆ, ಏನ್ ತೊಂದ್ರೆ ಇಲ್ಲ. ಲೇಟ್ ಆಗ್ಬೋದು, ಇದು ಆಗ್ಲಿಲ್ಲ ಮಾತ್ರ ಇರಲ್ಲ. ಕಷ್ಟಪಟ್ಟಿದ್ದಾರೆ ಪಾರ್ಟಿಲಿ ಯಪ್ಪ ಮಲ್ಕೊಂಡು 3:30-4 ಗಂಟೆ, ಎದ್ದೇಳೋದು 6 ಗಂಟೆ. ಚಪ್ಪಲಿ ಚರ್ಮ ಒಂದ್ ಸುಲ್ಸೋದು ಒಂದ್ ಬಾಕಿ ಇದೆ ಯಪ್ಪಂತ, ಅಷ್ಟು ಪಾರ್ಟಿಗೋಸ್ಕರ ಮಾಡಿದಾನೆ. ಓಕೆ. ಓಕೆ. ಅವ್ರಿಗೆ ಕೊಟ್ರೆ ಈಗ ನಾರ್ಮಲ್ ಆಗಿ ಅಂತವ್ರಿಗೆ ಕೊಟ್ರೆ ನಮಗೆ ಏನ್ ಅನ್ಸುತ್ತೆ ಅಂದ್ರೆ ಕಷ್ಟಪಟ್ಟರಿಗೆ ಈ ಪಕ್ಷದಲ್ಲಿ ಒಂದ್ ಬೆಲೆ ಇದೆ ಅನ್ನೋದು ಕಚೇರಿ ಬರುತ್ತೆ. ಈ ಎಲ್ಲ ಬಹಳ ಜನ ಕಾರ್ಯಕರ್ತರು ಕಷ್ಟಪಟ್ಟರೆ ಏನಾದ್ರೂ ಸಿಗುತ್ತೆ ಅನ್ನೋದು ಒಂದ್ ತಲೆಗೆ ಬರುತ್ತಲ್ಲ. ಓಕೆ. ಸರ್, ಯೂತ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಜೊತೆ ನಿಲ್ತಾರೆ ಅಂತಂದ್ರೆ ಫೇಸ್ ಆಫ್ DK ಶಿವಕುಮಾರ್ ಅವರ ಫೇಸ್ ಇರೋದಕ್ಕೆ ಕಾರಣನ ಹೇಗೆ? ಹೌದಾ ಸರ್, ಅವರೇ ಇನ್ಸ್ಪಿರೇಷನ್ ಅಲ್ಲ ಆಲ್ಮೋಸ್ಟ್ ಅಲ್ಲ. ಬಿಟ್ಟರೆ ಯಾರಿಲ್ಲ, ಅವ್ರು ಬಂದು ಸ್ಟೇಜ್ ಮೇಲೆ ಬಂದ್ರೆ ಹಬ್ಬರನೇ ಬೇರೆ ಇರುತ್ತೆ ಯೂತ್ಸ್ ಇಂದ. ಓಕೆ. ಅಮೇಸಿಂಗ್. ವೆಲ್ ಸರ್, ನಿಮ್ಮದು ಮೂಲ ತಾವರಗುಂದಿ.
ನನಗೆ ಬಹಳ ಆಶ್ಚರ್ಯ ಆಯ್ತು. ಇಲ್ಲಿ ಅವರು ಹೂವ ಕಟ್ತಿದ್ರಂತೆ, ಕೆಲಸ ಮಾಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ತಿದ್ರಂತೆ ಅಂತ. ಹೇಗಿತ್ತು ಆ ಟೈಮ್ ಬಾಲ್ಯದ್ದು? ಆ ಟೈಮ್ ಬಂದಿದ್ದಕ್ಕೆ ನಾನು ಈ ಟೈಮ್ ಒಳ್ಳೆ ಟೈಮ್ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಬಡತನ ಏನಾಗುತ್ತೆ ಕೆಲವರಿಗೆ ಅಂದ್ರೆ ಶಾಪ ಆಗುತ್ತೆ, ಅದೇ ಪರಿಣಾಮ ಆಗುತ್ತೆ. ಬಟ್ ನಮಗೆ ಬಡತನ ಶಾಪ ಆಗ್ಲಿಲ್ಲ, ಹೊರ ಆಗ್ಬಿಡುತ್ತೆ ಅಂತ. ಓಕೆ. ಹಂಗ ನಾವು ಅವತ್ತಿನ ಕಷ್ಟಗಳೆಲ್ಲ ನೆನೆಸ್ಕೊಂತ ಇದ್ದು ಈಗ ಇವಾಗ ನೆನೆಸ್ಕೊಂತಿದ್ರೆ ಒಂಥರ ಅದು ಖುಷಿ ಅನ್ಸುತ್ತೆ. ಯಾವ ತರದ್ ಸ್ಟ್ರಗಲ್ಸ್ ನ ನೋಡಿದಿರಿ? ಸ್ಟ್ರಗಲ್ಸ್ ಅಂದ್ರೆ ಈಗ ನಾರ್ಮಲ್ ಆಗಿ ನಮಗೆ ನಮ್ಮ ಅರ್ನಿಂಗ್ ನಾವೇ ಮಾಡ್ಬೇಕಾಗಿತ್ತು. ಅಂದ್ರೆ ಹೂವಿನ ಹಾರ ಕಟ್ಟು ₹1 ಒಂದು ಹೂವಿನ ಹಾರ ಕಟ್ಟೋದು. ಆಮೇಲೆ ಅದಾದ್ಮೇಲೆ ಈಗ ನಾರ್ಮಲ್ ಆಗಿ ನಮ್ಮ ತಾಯಿ ರೊಟ್ಟಿ ಮಾರೋದು. ನಮ್ಮ ಅಪ್ಪಾಜಿ ಆಟೋ ಡ್ರೈವರ್. ಈಗ ಬರೀ ಈ ತರ ಎಲ್ಲ ಮಾಡ್ಕೊಂತ ಈ ತರನೇ ನಮ್ದೆಲ್ಲ ಸಿಚುವೇಶನ್ ಇದ್ದಿತ್ತು ಅವಾಗ. ಓಕೆ. ಎಷ್ಟು ದುಡಿತಾ ಇದ್ರಿ ಡೈಲಿ? ಡೈಲಿ ಅಂದ್ರೆ ಒಂದು 40 ರಿಂದ 50 ಹಾರ ಕಟ್ತಿದ್ದೆ. 50 ಹಾರ ಕಟ್ಟಿ ₹50 ಬರೋದು. ಓಕೆ. ಅಂದ್ರೆ ಯಾವ ಟೈಮಿಂಗ್ ಅಲ್ಲಿ ಮಾರಕ್ ಹೋಗ್ತಿದ್ರಿ? ಅದು ನಾವು ಹೋಗಿದ್ದು 2000 ಸ್ಕೂಲಲ್ಲಿ ಇದ್ದಾಗ ಸರ್. ಸ್ಕೂಲ್ ಟೈಮ್ ಅಲ್ಲಿ ಮೋಸ್ಟ್ಲಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಅನ್ಸುತ್ತೆ. ಓಕೆ. ಈಗ ಸ್ಕೂಲು ಅದ್ರ ಜೊತೆಗೆ ಇದನ್ನು ಕೂಡ ಮ್ಯಾನೇಜ್ ಮಾಡೋದು ತುಂಬಾ ದೊಡ್ಡ ಚಾಲೆಂಜ್ ಆಕ್ಚುಲಿ. ಇಲ್ಲ, ಸ್ಕೂಲ್ ಬಿಟ್ಟಾದ್ಮೇಲೆ ನಾನು ಕಟ್ತಿದ್ದಲ್ಲ. ಹೌದಾ? ಓಕೆ. ಸ್ಕೂಲ್ ಬಿಟ್ಟಾದ್ಮೇಲೆ ಸಂಜೆ ಇದು ಮಾಡ್ತಿದ್ವಿ. ಓಕೆ. ಲೈಕ್ ಕಷ್ಟ ಅನ್ನಿಸ್ತಿರ್ಲಿಲ್ವಾ ಸರ್? ಯಾಕೆಂತಂದ್ರೆ ಓದೋದೇ ಒಂಥರ ಹೊರೆ ಅನ್ಸತ್ ಕೆಲವ್ರಿಗೆ, ಅದ್ರಲ್ಲಿ ಕೆಲಸ ಮಾಡ್ಕೊಂಡು ಓದೋದು ಅಂತಂದ್ರೆ ಅದಿನ್ನೂ ದೊಡ್ಡ ಚಾಲೆಂಜ್ ಆಕ್ಚುಲಿ. ಮಾಡ್ಲೇಬೇಕಲ್ಲ ಸರ್, ಪರಿಸ್ಥಿತಿ ಇರ್ಲಿಲ್ಲ, ಮಾಡ್ಲೇಬೇಕಿತ್ತು. ಯಾವತ್ತು ಈ ತರದ ಪರಿಸ್ಥಿತಿ ನೋಡಿ ಕಣ್ಣೀರಿಟ್ಟಿದ್ದಿಲ್ವಾ? ಇದೆ ಸರ್, ಸುಮಾರು ಇದೆ. ಅದ್ರ ಯಾಕೆ ಒಬ್ಬೊಬ್ಬರೇ ಕುತ್ಕೊಂಡು ಬಟ್ ಯಾರ ಹತ್ರನು ಹೇಳ್ಕೊಳಲ್ಲ ನಾನು. ಅದೊಂದು ನಮ್ ವೀಕ್ನೆಸ್. ಓಕೆ. ಹೇಳ್ಕೊಂಡು ಈ ತರ ಆಗೈತೆ ಅಲ್ಲಿ ಏನಿಲ್ಲ, ಅದೇ ಚಲೋ ಆಗುತ್ತಲ್ಲ ನಮ್ಗೆ. ಆಕ್ಚುಲಿ ಇವತ್ತಿನ ದಿವಸಗಳಲ್ಲಿ ಅದ್ ನೆನೆಸ್ಕೊಂತೀನಿ ನಾನು. ಓಕೆ. ನೆನೆಸ್ಕೊಂಡು ಒಂಥರ ಇವಾಗ ನೆಮ್ಮದಿ ಇದೀವಿ ಅಂತ ಅನ್ಸುತ್ತೆ. ಓಕೆ, ಡನ್. ವೆಲ್ ವೀಕ್ಷಕರೇ, ಈಗ ನಾವು ನಿಂತಿರೋದು ಹಾಲ್ ನಲ್ಲಿ. ಸೊ ನೀವು ಕಂಪ್ಲೀಟ್ ಹಾಲ್ ನ ನೋಡಬಹುದು. ಮತ್ತೊಂದು ಕಡೆ ಟಿವಿ ಇದೆ, ಆಮೇಲೆ ಈ ಕಡೆ ಎಲ್ಲ ಫ್ಯಾಮಿಲಿ ಫೋಟೋಸ್ ಇದೆ. ದೈವ ಭಕ್ತಿ ತುಂಬಾ ಜಾಸ್ತಿ ಇರುವ ಹಾಗೆ ಕಾಣಿಸ್ತದೆ, ಯಾಕೆಂದ್ರೆ ಗುರುಜಿಗಳ ಜೊತೆ ಎಲ್ಲ ಫೋಟೋಸ್ ತುಂಬಾ ಜಾಸ್ತಿ ಇದೆ. ಯಾವ ದೇವ್ರನ್ನ ತುಂಬಾ ನಂಬ್ತೀರಿ ಸರ್? ಅಜಯನ ಸರ್. ಅಜಯನ. ಓ, ಯಾರು? ನಮ್ ನೊಣವಿನಕೆರೆ ಅಜಯನ ಸರ್. ಓಕೆ. ವೆಲ್, ದೇವ್ರ ಕೋಣೆ ಇದೆ ಈ ಕಡೆ ವೀಕ್ಷಕರೇ. ದೇವ್ರು ಕೈ ಹಿಡಿತಾನೆ ಅನ್ನುವಂತ ನಿರೀಕ್ಷೆ ಬಹಳ ಜನರಿಗೆ ಇರುತ್ತೆ. ನಿಮ್ ವಿಚಾರದಲ್ಲಿ ಹೇಗೆ? ಕೈ ಹಿಡಿದಿದ್ದಾನ ದೇವ್ರು? ಕೈ ಹಿಡಿದಿರಲ್ಲ ಸರ್. ಇವಾಗಿನ ಪರಿಸ್ಥಿತಿ ನಾವು ಹೆಂಗಿದೀವಿ ಅದ ದೇವ್ರ ಇರ್ತಾನೆ ನಮ್ಗೆ ಕಾರಣ. ಓಕೆ. ವೆಲ್ ಸರ್, ನಿಮ್ ತಾಯಿಯವ್ರನ್ನ ಮಾತಾಡಿಸಬಹುದಾ? ಮಾತಾಡಿ. ಅಮ್ಮ, ಏನ್ ಅನ್ಸುತ್ತೆ? ಬದುಕು ತುಂಬಾ ಕಷ್ಟದಿಂದ ಶುರು ಆಗತ್ತೆ, ಮಗ ಅದನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತಾನೆ. ಎಷ್ಟು ಹೆಮ್ಮೆ ಇದೆ ನಿಮ್ಗೆ? ಬಾಳ ಖುಷಿ ಐತ್ ನಮ್ಗೆ. ಮಗನಿಂದ ಬಾಳ ಖುಷಿ ಆಗೇತ್ರಿ, ಬಾರಿ ಸಂತೋಷ ಆಗೇತ್ ನಮ್ಗೆ. ಅವ್ನಿನ್ನು ಮ್ಯಾಲ ಹೋದಷ್ಟು ಖುಷಿ ಆಕತ್ತ. ಓಕೆ. ಹೆಂಗಿತ್ತು ಮೊದ್ಲು ಲೈಫ್ ನಿಮ್ದು? ನಮ್ದು ಹಿಂಗ ಇತ್ರಿ, ಮಾಡ್ಕೊಂತ ರೊಟ್ಟಿ ಮಾಡ್ತಿದ್ವಿ ನಾವು. ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗಿದ್ರು, ಮಾಡ್ತಿದ್ವಿ ರೊಟ್ಟಿ ಹೂವು ಎಲ್ಲಾ ಮಾಡ್ಯಾವ್ರಿ ನಾವು. ಉದಿನ ಕಡ್ಡಿ ಫ್ಯಾಕ್ಟ್ರಿ ಎಲ್ಲ ಹೋಗ್ಯಾವ್ರಿ ನಾವು. ಎಲ್ಲಾ ಮಾಡಿ ಮಗ ಈ ಹಂತಕ್ ತಂದನಲ್ಲ, ಬಾಳ ಖುಷಿ ಆಗೈತೆ ನಮಗೆ. ಓಕೆ. ಅಮ್ಮ, ಎಷ್ಟು ಕಷ್ಟ ಆಯ್ತು? ಎಂಜಿನಿಯರಿಂಗ್ ಮಾಡಿಸೋದು ಅಷ್ಟು ಸುಲಭ ಅಲ್ಲ ಆಗಿನ ಟೈಮಲ್ಲೆಲ್ಲ, ತುಂಬಾ ಕಷ್ಟ ಇತ್ತಾ ಅಂತ? ಕಷ್ಟ ಇತ್ರಿ ನಮಗೆ, ಕಷ್ಟದಾಗ ಮಾಡ್ಸೇವ್ ನೋಡ್ರಿ. ಓಕೆ. ನಾವು ರೊಟ್ಟಿ ಮಾಡ್ತಿದ್ವಿ. ನಿಮ್ಗೆ ಏನ್ ಕನಸಿತ್ತು ಅವ್ರ ಬಗ್ಗೆ? ನಮ್ಮ ದೊಡ್ಡ ಅವ್ನ ಇದಾಕನಿ ಅನ್ನೋದೇ ಒಂದ್ ಇತ್ತು. ಅವ್ನ ಯಾವಾಗ ನಾನ್ ದೊಡ್ಡ ಇದಾಕನಮ್ಮ, ನಾನ್ ಹಿಂಗ ಹಾಕನಿ, ಸಾವ್ಕಾರ ಹಾಕನಿ, ಇದಾಕನಿ, ಎಮ್ಮೆಲೆ ಹಾಕನಿ ನಾನು ಸುಮ್ನೆ ಸಣ್ಣನಿದ್ದಾಗ ಹಂಗನ್ರೆ ನಾವ್ ಸುಮ್ನೆ ಇದು ಮಾಡ್ತಿದ್ವಿ, ಬಿಡಪ್ಪ ಇವ್ ಕುಟಗೇನಂತ. ಅವ್ನ ಹಿಂಗಾದ ಬಾಳ ಖುಷಿ ಆತ್ ನಮಗೆ. ಓಕೆ. ಯಾವಾಗ್ಲೂ ಕೂಡ ಮಕ್ಕಳ ಸಾಧನೆ ನೋಡಿದ್ದ ತಂದೆ ಖುಷಿ ಆಕತ್ರಿ. ಮಕ್ಳ ಸಾಧನೆ ನೋಡಿ ಖುಷಿನೇ ಆಕತ್ರಿ. ಮಗ ಸೊಸಿ ಚೆನ್ನಾಗಿರೋದೇ ಬೇಕಾಗಿರೋದ್ರಿ. ಹೌದ್ರಿ? ಅವ್ರ ಖುಷಿ ಆದ್ರಷ್ಟು ನಮಗ್ ಖುಷಿ ರೀ. ಅವ್ರ ಚೆನ್ನಾಗಿರ್ಬೇಕ್ರಿ. ಓಕೆ. ಮನೆಗೆ ದೀಪವಾದವರು ಊರಿಗೂ ದೀಪವಾಗ್ತಾರೆ ಅನ್ನೋ ಮಾತಿದೆ. ಹೇಗ್ ನೋಡ್ಕೋತಾರೆ ಮನೆಯವ್ರನ್ನೆಲ್ಲ? ಚೆನ್ನಾಗ್ ನೋಡ್ಕೊಂತನ್ರಿ. ಅದ ಮಟ್ಟಿಗೆ ನಾವ್ ಹೇಳತ್ತಲ್ ಬಿಡ್ರಿ, ನಾನ್ ಹೇಳಲ್ ಮತ್ತೆ. ಬಹಳ ಖುಷಿ ಆಗದನ್ರಿ. ಹಂಗೇ ನಾವ್ ಏನ್ ಹೇಳಿದ್ರೆ ಅವ್ನ ಇದು ಮಾಡಲ್ಲ. ಹಂಗ ಖುಷಿ ಆಗಿಟ್ಕೊಂಡ ನಾವ್ ಏನ್ ಕೇಳ್ತಾವ ಅದಿಲ್ಲ ಅನ್ನಲ್ಲ. ಅವ್ರ ಅಕ್ಕಗಾದ್ರು ಹಂಗ ಮಾಡ್ತಾನ. ಅಕ್ಕನ ಮಕ್ಳಿಗಂತೂ ಭಾರಿ ಜೀವ ಮಾಡ್ತಾನ. ನನ್ ಮಕ್ಳೇನಂಗ ಮಾಡ್ತಾನ. ಈಗ ಚಿಕ್ಕವರಿದ್ದಾಗ ನಾವೇನೋ ಇಷ್ಟಪಟ್ಟಿರ್ತೀವಿ, ಕೊಡಿಸುವಂತಹ ಸನ್ನಿವೇಶ ಇರೋದಿಲ್ಲ. ತುಂಬಾ ನೊಂದ್ಕೊಂಡಿದ್ರ? ನನ್ಕಂದಿದ್ರಿ ಅವಾಗ ನನ್ಕಂತಿದ್ವಿ ಕೊಡ್ಸಾಕೆ ಮಾಡಾಕೆ. ಇರ್ಲಪ್ಪ ಇದ್ರಾಗ ಹೋಗೋತಿದ್ವಿ ನಾವು. ಇದ್ರಾಗ ಸಣ್ಣದಿದ್ರಿ ದೊಡ್ಡದಾಕತಿ ಅಂತಿದ್ವಿ ನಾವು. ಓದಿದ್ರಿ, ಬಿಡ್ಲಿಲ್ಲ. ಅವ್ನು ಇಂಜಿನಿಯರ್ ಮಾಡ್ದೆ. ಮಗಳು D.Ed ಮಾಡಿಲ್ರಿ, ಇವನು ಮಾಡ್ದೆ. ಹೂವ ಎಲ್ಲ ಕಟ್ತಾ ಇದ್ರು, ಹೂ ಮಾರಾಟ ಮಾಡ್ತಾ ಇದ್ರು. ಬಾಡಿಗೆನೆ ಕೊಟ್ಟಿದ್ವಿ ಹೂವಿನವ್ರಿಗೆ. ಅಲ್ಲಿ ಹೋಗಿ ಮಾಡ್ತಿದ್ರಿ ಬಿಡ್ರು, ಹೋಗಿ ಮಾಡ್ತಿದ್ರಿ ಇಬ್ರು ಅಕ್ಕ ತಮ್ಮ. ಯಾವತ್ತಾದ್ರೂ ನಿಮಗೆ
ಲೈಕ್ ನನ್ ಮಗ ಕಷ್ಟಪಡ್ತ ಅಕ್ಕನೇ ಅನ್ನೋದ್ ನಮ್ಗೆ ಕನಸ್ನಾಗಿದ್ದಿಲ್ರಿ ಮತ್ತೆ ಈ ಅಂತ ಅಕ್ಕನೇ ಅನ್ನೋದ್ ಕನಸ್ನಾಗಿದ್ದಿಲ್ರಿ ಇನ್ನೇನ್ ಇಂಜಿನಿಯರ್ ಮಾಡ್ಯಾನ ಇಂಜಿನಿಯರ್ಗೆ ಹೋಗ್ತಾನೆ ಅನ್ನೋದ್ ಇತ್ತು ಅವ್ನ ಹಿಂಗ ಅಕ್ಕನೇ ಅದು ಆದಾಗ ಬಾಳ ಖುಷಿ ಆತ್ರಿ ನಮಗೆ ಭಾರಿ ಖುಷಿ ಆಯ್ತು. ಓಕೆ, ಈಗ ರಾಜಕೀಯ ಏನ್ ಅನ್ಸುತ್ತೆ ನಿಮ್ಗೆ ರಾಜಕೀಯ ನೋಡಿದಾಗ? ಹೋಗ್ಲಿ ಬಿಡ್ರಿ ಅಂತವ್ ನಾವ್ ಅವ್ನಿನ್ನು ಎತ್ತರಕ್ಕಾದಷ್ಟು ನಮಗ್ ಖುಷಿ ಅಂತ ಓಕೆ, ಖುಷಿ ಅಂತವ್ರಿ ನಮಗ್ ಖುಷಿ ರೀ. ಯಾವತ್ತಾದ್ರೂ ನೀವು ಕಣ್ಣೀರಿಟ್ಟಿದ್ದೀರಾ ಮಗನ್ಗೆ? ಅವನಿಗೆ ಎಲ್ಲಾ ಮಾಡಿದ್ರಿ, ಯಾರು ಇದು ಮಾಡಿಲ್ಲ. ನಾವ್ ಏನಾರ ಕೇಳಿದ್ರಿ ಇಂಥದಿಲ್ಲಮ್ಮ ನನ್ನ ಓಕೆ, ಹಂಗ ಇದು ಮಾಡ್ತಾನ, ಅದ ಖುಷಿ ರೀ ನಮಗೆ. ಸಾಕಿ ಅಂತಕ್ಕಾಗೇನಲ್ಲ ನಮಗೆಲ್ಲ ಅವ್ರ ಅಕ್ಕನ ಮಕ್ಳಿಗೆ ಹಂಗ ಮಾಡ್ತಾನ್ರಿ. ಓಕೆ, ಅವ್ರ ಮೂವರ್ರಿ ಮೂವರಿಗೆ ಹಂಗ ಮಾಡ್ತಾನ. ಮಾಮ ಆದ್ರೆ ಬಿಸಾಯ್ತಾರಿ ಅವ್ರು. ಓಕೆ, ಗುಡ್. ಓಕೆ ಸರ್, ನಿಮ್ ತಾಯಿಯವರಲ್ಲಿ ಬಹಳ ಖುಷಿ ಇದೆ. ಲೈಕ್ ನನ್ ಮಗ ಏನೋ ಸಾಧನೆ ಮಾಡಿದಾನೆ ಅನ್ನುವಂಥದ್ದು. ನೀವು ಸಾಧನೆಯ ಮೊದಲ ಮೆಟ್ಟಿಲಲ್ಲಿದ್ದೀನಿ ಅಂತ ಹೇಳ್ತೀರಿ, ಬಟ್ ಅದಕ್ಕೆ ಅವರಿಗೆ ಅದೇ ಉತ್ತುಂಗ ಅಂತ. ಏನ್ ಕನಸಿತ್ತು ನಿಮ್ ತಂದೆ ತಾಯಿಗಳದ್ದು ಅಂತ? ಅವ್ರದ್ದು ಏನಿಲ್ಲ ಸರ್, ಅವ್ರದ್ದು ನಾನು ಇಂಜಿನಿಯರ್ ಆಗಬೇಕು ಅವ್ರಿಗೆ ಇರ್ತಿತ್ತು. ಇಂಜಿನಿಯರ್ ಆಗ್ಬೇಕು, ಡ್ಯೂಟಿಗೆ ಹೋಗ್ಬೇಕು ಅನ್ನೋದಿತ್ತು ಅವ್ರ ಅಪ್ಪಾಜಿಗೆ. ಅವ್ನ ಇದಕ್ ಹೋಗ್ಬಿಟ್ಟ, 2 ಕಂಪ್ಲೀಟ್ ಆಯ್ತಲ್ಲ. ಅದು ಮುಗಿಸಿದ. ನನ್ನ ಆಸೆ ತಕ್ಕಂಗೆ ನಾನು ಈ ಕಡೆ ರಾಜಕೀಯ ಎಜುಕೇಶನ್ ತಕ್ಕಂಗೆ ಇಂಜಿನಿಯರ್. ಅವ್ರು ಯಾವಾಗ ಅಂತದ್ರಿ ನಾನ್ ರಾಜಕೀಯ ಹೋಗ್ಕನಮ್ಮ ಅಂತಂದ ಇವ್ ಕೊಟ್ಟಾಗ ಸುಮ್ನೂರು ಅಂತಿದ್ದಿ. ಆಮೇಲೆ ಅಲ್ಲಿ ಮನೆ ಐತ್ರಿ, ಇನ್ನೊಬ್ಬನ ಕರ್ತ ನಮ್ಮ ಮನೆ ಅದಾವೆ, ಅಲ್ಲಿ ಯಾರೋ MLA ಬರ್ತಾರೆ ನಮ್ಮ ಮನೆಯವ್ರೆ ಬರ್ತಾನೆ ಅಂತ ಇವ್ ಕೊಟ್ಟಾಗ ಸುಮ್ನೂರು, ನಮ್ಮ ಮನೆಗೆಲ್ಲ ಬರ್ತಾರ ಅವ್ರು ನನ್ನ. ಬಾಳ ಖುಷಿ ಪಟ್ಟಿವ್ರಿ ನಾವ್ ಹಿಂಗಾದಿಂದ ಅಂತ ಬಾಳ ಖುಷಿ ಆಗೈತ್ರಿ ಅವ್ನು. ಓಕೆ, ಬಟ್ DK ಶಿವಕುಮಾರ್ ಅಂತ ದೊಡ್ಡ ನಾಯಕರ ನಿಮ್ ಮನೆಗ್ ಬಂದು ಹೋಗ್ತಿದಾರೆ ಈಗ? ಬಂದ್ ಹೋಗ್ತಾರೆ, ಬಾಳ ಖುಷಿ ಆಕತ್ರಿ. ಓಕೆ, ಯಾಕೆಂದ್ರೆ ಬಹಳ ಕಡಿಮೆ ಜನರಿಗೆ ಲೈಫ್ ಅಲ್ಲಿ ತಾವು ಅನ್ಕೊಂಡಿದ್ದನ್ ಸಾಧಿಸೋದಕ್ ಸಾಧ್ಯ ಅಂತದ್ರಿ. ಅಮ್ಮ ಇನ್ನೊಂದ್ 2 ವರ್ಷ ತಡ್ಕೊಳಮ್ಮ, ನಾನು ಇದಾಕ ನೀ ತಲೆ ಕೆಡ್ಸ್ಕೊಬೇಡಮ್ಮ ನಾನು ನನಗೆ ಹಿಂಗ ಅಕ್ಕನೇನ ನಮಗ್ ಕನಸ್ತಂಗ ಇಲ್ರಿ. ಮತ್ತ ಅದ್ರಾಗೆಲ್ಲ ಏನ್ ಸುಮ್ನೆ ಹಂಗ ಅಂತ ಅನ್ಬಿಡು ಅಂತಿದ್ವಿ ನಾವು. ಅವ್ನ ಆದಿಂದೆ ನಮಗ್ ಬಾಳ ಖುಷಿ ಆಗೇತ್ರಿ. ಖುಷಿ ಅನ್ನೋದೇನ್ರಿ ಅದಾಗತ್ತೆ ಖುಷಿ. ಇಂಥದಿಲ್ಲ ಅಂದ್ರೆ ಅವ್ನ ಯಾವ್ದು ತಲೆ ಕೆಡ್ಸನಲ್ಲ. ಇಂಥದ್ ಬೇಕು ಅಂದ್ರೆ ಹಂಗ ಕೊಡಿಸ್ತಾನೆ. ಪಾಪ ಸುಳ್ಳೆ ಯಾವ ಜನ್ಮದಾಗ ಪುಣ್ಯ ಮಾಡಿದ್ದಿ ಇಂತ ಮಗನ್ ಕಾಣಕ್ ನಾನು. ಈ ಜನ್ಮದಾಗ ಪುಣ್ಯ ಮಾಡ್ಯಾನ ಮತ್ ನಾನು. ನಿಜವಾಗ್ಲೂ ಪುಣ್ಯ ಮಾಡ್ಯಾನ ಮಗನ್ ಕಾಲ. ಚೌಟ್ರಿ ಎಲೆ ತಗೋಗ್ತಿದ್ರು. ಎಲ್ಲಾ ಮಾಡೇವ್ರಿ ನಾವ್ ಜೀವನದಾಗ ಎಲ್ಲಾ ಮಾಡೇವಿ. ಚೌಟ್ರಿಯಲ್ಲೆಲ್ಲ ಎಷ್ಟು ಬರ್ತಿತ್ತು ಹಣ? ಅದಾಗ ಏನೋ ಕಮ್ಮಿ ಕೊಡಾರ್ರಿ. ಅವ ಸುಮ್ನೆ ಹೋಗದ್ ಮನೆ ಕುತ್ಕೊಂಡೇನೋ ಅಂತ ಹೋಗಿದ್ದೀವ್ರಿ. ಸಣ್ಣರ ಇವ್ರು ಸಾಲಿ ಬಿಟ್ಟು ಹೋಗ್ಬಿಡ್ತಿದ್ರಿ ನಾವು. ನಮ್ಮನೆಯವ್ರು ಡ್ಯೂಟಿಗೆ ಹೋಗಾರು, ಅವರು ಆಟ ಓಡ್ಸಾರು. ಅವರು ಡ್ಯೂಟಿ ಮಾಡಿ ಬಂದ್ ಆಟ ಓಡ್ಸಾರ್ರಿ. ಅವರು ಮನೆ ಕುತ್ಕೊಂತದ್ದಿಲ್ಲ. ಇವ್ರಿಬ್ರನ್ನ ಸಾಲಿ ಬಿಟ್ಟು, ಸಣ್ಣರಲ್ರಿ, ಸಾಲಿ ಬಿಟ್ಟು ಹೋಗ್ಬಿಡ್ತಿದ್ವಿ. ನಮ್ಮನೆಯವ್ರ ಆಟ ಓಡ್ಸ್ಕೊಂಡ್ ಬರೋರು, ನಾವು ರೊಟ್ಟಿ ಉದ್ದಿ ಬರ್ತಿದ್ವಿ. ಉದ್ದಿ ಸಾಯಂಕಾಲ ಬರ್ತಿದ್ವಿ ಮನೆಗೆ. ಯಾವತ್ತು ಬೇಜಾರಾಗಿಲ್ವಾ ನಿಮ್ಗೆ? ಇಲ್ಲ ಮಗನ್ ಬಗ್ಗೆದ ಮಾತ್ರ ಈ ಬೇಜಾರ ಅನ್ನೋದೇ ಇಲ್ ಬಿಡ್ರಿ. ಅವ್ನ್ ಒಂದ್ ದಿವಸ ಫೋನ್ ಮಾಡ್ಲಿದ್ ನಮ್ ಸಮಾಧಾನ ಆಗಲ್ಲ. ಮಗನ್ ಮೇಲೆ ಜೀವ ನನಗೇನ ನಮ್ಮ ಮನೆಯವ್ರು ಬಾರಿ ಜೀವ ಇಟ್ಕೊತಾರೆ. ಎಲ್ಲಾರ ಹೋದ್ರೆ ನನ್ ಮಗ ಫೋನ್ ಮಾಡಿಲ್ಲ, ಎಲ್ಲಿ ನಿಮ್ ಮನೆಯವರು? ನಮ್ಮ ಮನೆಯವ್ರ ಬನ್ನಿ. ರೀ ಓಕೆ, JP ಅವರ ತಂದೆ ಸಾರಥಿ ಮಹೇಶ್ ಅವರಿದ್ದಾರೆ. ಸರ್, ಬಹಳ ಕಷ್ಟ ಪಟ್ಟಿರ್ತೀರಿ ಮಗನ್ನ ಒಂದು ಹಂತಕ್ಕೆ ತಗೊಂಡ್ ಬರ್ಬೇಕು ಅನ್ನುವಂತಹ ಕಾರಣಕ್ಕೆ. ಇವತ್ತು ಒಂದು ಸಾಧನೆ, ಒಂದು ಸಣ್ಣ ಸಾಧನೆಯು ಕೂಡ ತಂದೆ ತಾಯಿಗೆ ತುಂಬಾ ದೊಡ್ಡ ಸಾಧನೆ, ತುಂಬಾ ಲೈಕ್ ಒಂಥರ ದೊಡ್ಡ ಫೀಲ್ ಮಾಡಿಸುತ್ತೆ. ಅದು ಏನ್ ಅನ್ಸುತ್ತೆ ಮಗನ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ? ನನ್ನ ಆಸೆನ ಇದ್ದದ್ ಬೇರೆ, ಅದಾಗಿದ್ದ ಬೇರೆ. ಜೀವನದಲ್ಲಿ ನಮಗೆ ಇದು ಬೇಕಾಗಿಲ್ಲ. ನಮಗೆ ಏನೋ ಒಂದು ಉನ್ನತ ಹುದ್ದೆಯಲ್ಲಿ ಇರ್ಬೇಕು ಅಂತ ಆಸೆ ಇತ್ತು. ಈಗ ಅವ್ನ ಎತ್ತರಕ್ ಬೆಳೀತದಂದ್ರೆ ಖುಷಿ ಆಗ್ತಾ ಇತ್ರಿ ನಮಗೆ. ನಮಗ್ ಖುಷಿ ಆಕತಿ. ಅವ್ರು ಏನೋ ಇಂಜಿನಿಯರ್ ಕೆಲಸ ಮಾಡ್ಲಿ ಅಂತ ಇತ್ತು. ನಮಗೀಗ ಅವ್ನ ಇದಕ್ ಹೋಗ್ತದಂದ್ರೆ ನಮಗ್ ಖುಷಿ ಆಕತಿ. ಖುಷಿ ಆಕತ್ರಿ ನಮಗೆ ಈಗ ಖುಷಿ. ಅಲ್ಲ ಸರ್, ಯಾಕೆ ಈ ವಿರೋಧಾಭಾಸ ಅಂತ? ಲೈಕ್ ರಾಜಕೀಯಕ್ಕೆ ಬೇಡ ಅಂತ ತಂದೆಯವರು. ಬಟ್ ಸಣ್ಣದಿಂದ ನನಗೆ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಯಾವ ಇಷ್ಟದಂಗೆ ಇಂಜಿನಿಯರ್ ಮುಗಿಸಿದೆ. ಕರೆಕ್ಟ್ ಸರ್, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಿದೆ ನಿಮ್ದು. ಈಗ ಮಗನ್ ಸರ್ದಿ, ನೀವು ಸಪೋರ್ಟ್ ನಿಂತ್ಕೋಬೇಕಲ್ಲ. ನೀವು ಮಾಡಿದಕ್ಕೆ ನನಗೆ ಫಲ ಬರ್ಲಿಲ್ಲಲ್ಲ, ಇವರು ಬೇರೆ ರೂಟ್ಗೆ ಹೋದ್ರು, ಅದು ಮಾಡಿ ಉಪಯೋಗ ಏನೈತಿ ಅಂತ. ಅಂದ್ರೆ ಜನಸೇವೆ ಮಾಡೋಣ ಅಂತ. ನಾವೆಲ್ಲ ಬಂಡವಾಳ ಶಾಹಿಗಳು ಬೇಕು ಇರ್ತಾವ್ತಿ ನಮ್ಮಂತ. ಹಿನ್ನೆಲೆ ತಂದೆ ತಾಯಿ ಮಾಡುದು ಹಾಗಿದ್ರೆ ಬಡವ್ರ ಮಕ್ಕಳು ಬೆಳಿಬಾರ್ದ ಅಂತ? ಬೆಳಿಬಾರ್ದ ಅಂತ ಹೇಳಿ ಬೆಳೆಯಕ್ ಬಿಡ್ತಾ ಇಲ್ಲ. ಹೌದಾ? ನಮಗೆ ಅದು ಆಸೆ ಇದ್ರು ಕೂಡ ನಮ್ ಕೈಲಿ ಅದು ಆಗ್ಬೇಕಲ್ಲ. ನಮಗೆ ಮುಂದ್ ಹತ್ತಕ್ ಬಿಡ್ಬೇಕಲ್ಲ ಜನ.
ಹಂಗೆ ಮನಸ್ಸಿದ್ದರೆ ಮಾರ್ಗ ಅಷ್ಟೇ ಸರ್. ಆಯ್ತು. ಇಲ್ಲಿ ತನಕ ಬಂದಿದ್ದಾರೆ ಅಂದ್ಮೇಲೆ ಅದು ಆಗತ್ತೆ. ಬಂದಾನೆ ಅಂದ್ರೆ ಮುಂದ್ ಹೋಗ್ತಾನ್ರಿ ಅವ್ನು, ಮುಂದ್ ಹೋಗ್ತಾನೆ. ನಮಗಿಂತ ಇಲ್ಲಿ ಮಠ ಬರೋದ್ ನಮ್ಗಿದ್ದಿಲ್ಲ, ಇನ್ಮೇಲೆ ಬಂದಾನೆಲ್ಲ ಹೋಗ್ತದ ನಾನಷ್ಟೇ. ನಿಮ್ ತಾಯಿ ಕಾನ್ಫಿಡೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್. ಅದೇ ಒಂದು ಶಕ್ತಿ ನಿಮ್ಗೆ ಆಕ್ಚುಲಿ. ನಮಗ್ ಬಾಳ ಖುಷಿ ರೀ. ಮತ್ತ ಅವ್ನು ಹಿಂಗ್ ಹೋಗ್ಯಾನ ಅಂದ್ರೆ ನಮಗ್ ಎಲ್ಲರಿಗೂ ಖುಷಿ. ನಮ್ಮ ನಮ್ಮ ಮಗ ನಮ್ಮ ಇದ್ರಾಗ ಒಬ್ಬನ ಅದನ್ನ ಅನ್ನೋದು ನಮಗ್ ಒಂದ್ ಖುಷಿ ಆಕತಿ. ಎಲ್ಲಾರು ಹಂಗ ಅಂತದ. ಜನಕ್ಕೆ ಏನ್ ಮಾಡ್ಬೇಕು ನಿಮ್ ಮಗ? ಕೆಲ್ಸಗಳು ಯಾವ ತರ ಮಾಡ್ಬೇಕು? ಬಡವ್ರ ಬಗ್ರಿ ಮಾಡ್ಬೇಕ್ರಿ ಕೆಲ್ಸನ. ಬಡವ್ರ ಬಗ್ರ ಏನ್ ಇರ್ತಾವ ಅವ್ನು ಕೆಲ್ಸ ಮಾಡ್ಕೊಡ್ಬೇಕು, ಯಾವ್ದಾದ್ರು ಮಾಡ್ಕೊಡ್ಬೇಕ್ರಿ. ಹೌದ್ರಾ? ಇಂಥವ್ ಇದಾವ ಅಂದ್ರೆ ಇಂಥವ್ ಮಾಡ್ಕೊಡ್ಬೇಕ್ರಿ ಅವ್ರು. ಅದು ಖುಷಿ ಪಡ್ತಾರ. ಹೌದ್ರಾ? ಇವ್ರ ಮಗ ಮಾಡ್ದೆ ಅನ್ನೋದೊಂದ್ ಹೆಮ್ಮೆ ಬರ್ತತಿ. ಹೌದ್ರಿ, ನಮ್ಗೆ ಅದೇ ಖುಷಿ ರೀ. ಅವ್ನ ಇಷ್ಟ ಎತ್ರಕ್ ಬೆಳೆದನಲ್ಲ ಅದೇ ಖುಷಿ ನಮ್ಗೆ, ಇನ್ನೇನಿಲ್ಲ. ಬಹಳ ಖುಷಿ ಸರ್. ಬೆಳ್ಳಿ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಬೆಳೆದವರಿಗಿಂತ ಬಡತನದಲ್ಲಿ ಬೆಳೆದವರಿಗೆ ಬಡತನದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಲೈಕ್ ನೀವು ಕಷ್ಟದ ಪರಿಸ್ಥಿತಿಗಳನ್ನು ತುಂಬಾ ಹತ್ತಿರದಿಂದ ನೋಡಿದಿರಿ, ಹಾಗಾಗಿ ನಿಮಗೆ ಇನ್ನೊಬ್ರು ಬಂದು ಕಷ್ಟನ ಎಕ್ಸ್ಪ್ಲೇನ್ ಮಾಡುವಂತ ಅಗತ್ಯ ಇರೋದಿಲ್ಲ ಅಂತ ಅಲ್ವಾ ಸರ್? ಹೌದು. ಲೈಕ್ ಈ ಬಡತನದಲ್ಲಿರುವಂತ ಜನಗಳನ್ನ ಅಥವಾ ಸಮಸ್ಯೆಗಳಿಂದ ಬಳಲ್ತಾ ಇರುವಂತ ಕ್ಷೇತ್ರದ ಜನರನ್ನ ಹೇಗೆ ಮೇಲೆ ತರಬೇಕು ಅನ್ನುವಂತಹ ಪ್ರಯತ್ನ ನಿಮ್ದು ಅಂತ? ಫಸ್ಟ್ ಅವರಿಗೆ ನಮ್ಮ ನಾರ್ಮಲ್ ಆಗಿ ಅಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ, ಅಲ್ಲಿ ಏನಾಗಿ ನಿರುದ್ಯೋಗ ಸಮಸ್ಯೆ ಸಿಕ್ಕಾಪಟ್ಟೆ. ಒಂದು ಫ್ಯಾಕ್ಟ್ರಿ, ನಮ್ಮ ಶಾಮನೂರ್ ಶುಗರ್ ಫ್ಯಾಕ್ಟ್ರಿ ಬಿಟ್ರೆ ಅಲ್ಲಿ ಉದ್ಯೋಗ ಬೇರೆ ಸ್ಥಳನೇ ಇಲ್ಲ, ಬೇರೆ ಜಾಗನೇ ಇಲ್ಲ. ಈಗ ಅಲ್ಲಿ ನಾರ್ಮಲ್ ಆಗಿ ನೀವು ನೋಡಿ ಎಲ್ಲರೂ ಹೋಗ್ತಾರೆ, ಬೆಂಗಳೂರು ಹೋಗ್ತಾರೆ, ಮೈಸೂರು ಹೋಗ್ತಾರೆ. ಒಂದು ಫ್ಯಾಕ್ಟ್ರಿಗಳು, ಸೋಲಾರ್, ಮತ್ತೊಂದು ಮಗದೊಂದು ತಂದ್ರೆ, ಒಂದು ಕೈಗಾರಿಕೆ ತಂದ್ರೆ ಆಟೋಮೆಟಿಕ್ ಆಗಿ ಒಂದು ಟೆಕ್ಸ್ಟೈಲ್ ಯಾವ್ದಾದ್ರು ಫ್ಯಾಕ್ಟ್ರಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಇರತಕ್ಕಂಥ ಉದ್ಯೋಗ ಸಿಗ್ತವೆ. ಆಮೇಲೆ ಎಷ್ಟೋ ಜನ ಗುಳೆ ಹೋಗ್ತಾರೆ ಬೇಸಿಗೆ ಬಂದ್ರೆ, ಯಾಕಂದ್ರೆ ಅಲ್ಲಿ ನೀರಾವರಿ ಕಮ್ಮಿ, ಅಲ್ಲಿ ಸ್ವಲ್ಪ ಗುಳೆ ಹೋಗ್ಬಿಡ್ತಾರೆ. ಗುಳೆ ಹೋದ್ರೆ ಕಾಫಿ ಎಸ್ಟೇಟ್ ಅಂತ ಕಡೆಗೆಲ್ಲ ದುಡಿತಾರೆ. ಎಂತ ಫ್ಯಾಕ್ಟ್ರಿಗಳು ಅಲ್ಲೇ ನಿಯರ್ ಬೈ ಇದ್ರೆ ಎಲ್ಲ ಮಕ್ಕಳು ನೋಡ್ಕೊಂಡು ಅಲ್ಲೇ ಚೆನ್ನಾಗಿ ಉದ್ಯೋಗ ಸೃಷ್ಟಿ ಮಾಡ್ಕೋಬಹುದು. ಆಮೇಲೆ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತಾರೆ ಮೇನ್ ಆಗಿ. ಕರೆಕ್ಟ್. ನೋಡಿ ಸರ್, ಈಗ ನಿಮ್ಮ ಮಗ ಹೇಗೆ ಅಂತಂದ್ರೆ ತಾನು ಮರ ಊರವ್ರಿಗೆಲ್ಲ ಬೆಳಕಾಗ್ತಾರೆ ಅಂತ, ನೆರಳಾಗ್ತಾರೆ ಅಂತ ಇರ್ಬೋದು. ನಮಗೇನ್ ಅದ್ರ ಬಗ್ಗೆ ವಿರೋಧ ಇಲ್ಲ. ಆದ್ರೂ ನಮ್ಮನ್ ಬೆಳೆಯಕ್ ಹಿಂದ ಕಾಲ ಎಳೆಯರ್ ಬಹಳ ಜನ ಇರ್ತಾರೆ ಅಂತ ಅವ್ರಿಗೆ ಅದಕ್ಕೆ ಅಷ್ಟೇ. ಓಕೆ. ಅದೇ ಕ್ಷೇತ್ರದಾಗೆ ಎದುರಿಗೆ ಜೆ ಪಿ ಅಂತಾರ, ಇನ್ನ ಕಾಲ ಎಳಿತಾರ. ನೀವೆಲ್ಲ ಲೆಕ್ಕಾಚಾರ ಮಾಡ್ಕೊಂಡೇ ಬಂದಿರ್ತೀರಿ ಅಂತ ಗೊತ್ತೀನಿ ನಾನು. ಈಗ ಏನಾಗುತ್ತೆ ಅಂದ್ರೆ, ನಾವು ದೇವೇಗೌಡರ ಗಾರ್ಡಿಯಲ್ಲಿ ಫಸ್ಟ್ ಬೆಳೆದಿತ್ತು, ಸೆಕೆಂಡ್ DK ಸಾಹೇಬ್ರ ಗಾರ್ಡಿಯಲ್ಲಿ ಬೆಳಿತಿದ್ವಿ. ಎರಡು ಅನುಭವ ನನಗಿಲ್ಲ. ಅದನ್ನ ಈಗ ಯಾವ ತರ ತಗೊಂಡು ಹೋಗ್ಬೇಕು ಅನ್ನೋದು ನಮಗೆ ಗೊತ್ತೈತೆ. ಕರೆಕ್ಟ್. ಅದು ಮತ್ತೆ ನಮ್ಮ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಡಿಪೆಂಡ್ ಮಾಡ್ತೀವಿ ಸರ್, ಏನ್ ತೊಂದ್ರೆ ಇಲ್ಲ. ಈಗ ಬಿದ್ದಿದ್ವಿ ಆಮೇಲೆ ಮುಳುಗೋಕು ಅಂತ ಇಷ್ಟ ಇಲ್ಲ. ಓಕೆ. ಈಜಾಡ್ಲೇಬೇಕಲ್ಲ. ಹಾ. ಏನು ನಾರ್ಮಲ್ ಆಗಿ ಬಡವ್ರ ಮಕ್ಕಳು ಬೆಳಿಬಾರ್ದು ಅಂತ ಈಗ ಒಳ್ಳೆ ಡ್ರೆಸ್ ಹಾಕೊಂಡ್ಬಂದು ಪಕ್ಕದ ನಿಂತ್ಕೊಂಡ್ಬಿಟ್ರೆ ಆಮೇಲೆ ಕಣ್ಣುಗಳು ಬಿದ್ಬಿಡ್ತಾವ ಕೆಲವರು. ಅಲ್ಲೇ ಈಗ ನನ್ ಈಗ್ಲೇ ಹಿಂಗದ, ನೀವು ನಾಳೆ ಸಹ ಇನ್ನೊಂದು ಬೆಳೆದ್ರೆ ಹೆಂಗೆ ಅಂತ. ಓಕೆ. ಈಗ ನಾವು ನಮ್ಮ ಹಿಂದೆ ದೊಡ್ಡ ಶಕ್ತಿ ಇರೋದ್ರಿಂದ ನಾವ್ ಯಾರಿಗೆ ಎದುರಂತ ಅವಶ್ಯಕತೆ ಇಲ್ಲ. DK ಶಿವಕುಮಾರ್ ಕಾಯಕ್ ದೇವ್ರ ಇದಾರಲ್ಲ ಸಾಕು. ಓಕೆ. ಯಾವಾಗ್ಲೂ ನಾವು ಒಂದು ಫೋನ್ ಮಾಡಿದ್ರೆ ನೀವು ನಂಬಲ್ಲ, ಮಧ್ಯರಾತ್ರಿ ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡಿ ಅಂತ ಕೇಳ್ತಾರೆ ಹೊರತು ಎಷ್ಟೊತ್ತಿಗೆ ಯಾಕೆ ಮಾಡಿ ಅಂತ ಯಾವತ್ತು ಕೇಳಿಲ್ಲ. ಓಕೆ. ಯಾಕೆ ಏನಾಯ್ತು ಅಂತ ಫಸ್ಟ್ ಕೇಳ್ತಾರೆ. ಅದು ಸಾಕಲ್ವಾ? ರೆಸ್ಪಾಂಡ್ ಮಾಡ್ತಾರೆ. ಗುಡ್ ಸರ್. DK ಶಿವಕುಮಾರ್ ಲೈಕ್ ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಯೂತ್ಸ್ ಮುಂದೆ ಬರೋದಕ್ಕೆ ಒಂದು ದೊಡ್ಡ ಶಕ್ತಿ DK ಶಿವಕುಮಾರ್ ಅನ್ನುವಂಥದ್ದಿದೆ. ಇವತ್ತು ಯೂತ್ DK ಶಿವಕುಮಾರ್ ಅವರ ಬೆನ್ನಿಗೆ ಹೇಗ್ ನಿಂತ್ಕೊಳ್ಳುತ್ತೆ ಅಂತ? ಈಗ ನಾವೆಲ್ಲ ಯೂಸ್ ಇರೋದು ಅಪ್ಪನಿಂದಲ್ ಸರ್. ಈಗ ಅವ್ರು CM ಆದ್ರೆ ದೊಡ್ಡ ಮಟ್ಟಕ್ಕೆ ಹೋದ್ರೆ ನಾವೇನು ಬೆಳಿಬೋದಲ್ಲ ಮೇನ್ ಆಗಿ. ಓಕೆ. ಈಗ ಅವ್ರು ಒಂದ್ ಮಾತು ಹೇಳ್ತಾರೆ ಯಾವಾಗ್ಲೂ, ದೇವ್ರು ವರನು ಕೊಡಲ್ಲ ಶಾಪನು ಕೊಡಲ್ಲ ಅಂತ. ಓಕೆ. ಅವಕಾಶ ಮಾತ್ರ ಕೊಡ್ತಾನಂತ. ಆ ಅವಕಾಶನ ಸೃಷ್ಟಿಸೋಣನೇ ನಿಜವಾದ ನಾಯಕ ಅಂತ. ಓಕೆ. ಅವಕಾಶ ಈಗ ಪ್ಲಾಟ್ಫಾರ್ಮ್ ಯಾರಿಗ್ಯಾರು ಬೆಳೆಸಲ್ಲ, ಯಾರಿಗ್ಯಾರು ಮಾಡ್ಕೊಡಲ್ಲ. ನಮ್ಮ ಸ್ಟೇಜ್ ನಾವೇ ತಯಾರು ಮಾಡ್ಕೋಬೇಕಿಲ್ಲ ಪರಿಸ್ಥಿತಿ. ಕರೆಕ್ಟ್ ಸರ್. DK ಶಿವಕುಮಾರ್ ಅವರು ತುಂಬಾ ಫಿಲಾಸಫಿ ಮಾತಾಡ್ತಾರೆ, ತುಂಬಾ ಪುಸ್ತಕಗಳನ್ನು ಓದ್ತಾರೆ ಅಂತ ಅನಿಸ್ತದೆ. ಲೈಕ್ ನೀವು ಆ ತರದ್ ಯಾವ್ದಾದ್ರು ಪುಸ್ತಕಗಳನ್ನು ಓದುವಂತದ್ದಾಗ್ಲಿ ಅಥವಾ ಈ ರಾಜಕೀಯ ನಾಯಕರ ಜೀವನ ಚರಿತ್ರೆಗಳನ್ನ ಓದೋದು ಆ ತರದ್ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ರಾಜಕೀಯ ನಾಯಕರದಂದ್ರೆ JH ಪಟೇಲ್ ಅವ್ರದ್ದು, ಆಮೇಲೆ ಈಗ ನಂಜುಂಡಸ್ವಾಮಿ ಅವ್ರದ್ದು, ಅವ್ರದೆಲ್ಲ ಬುಕ್ಗಳು ಓದ್ತೀನಿ. ಯಾಕಂದ್ರೆ ಅವ್ರು ಯಾವ ತರ ಇದ್ರು, ಅವ್ರ ಸ್ಟೋರಿಗಳೆಲ್ಲ ಗೊತ್ತಾದ್ರೆ ನಮಗೆ ಅನುಭವ ಏನಾದ್ರು ಮತ್ತೆ ನೆಕ್ಸ್ಟ್ ಕೆಲವೊಂದು ಸಿಗ್ತವೆ ಅಂತ ಅವ್ರ ಹಿಸ್ಟ್ರಿಗಳೆಲ್ಲ ಓದ್ಕೊಂಡ್ ಬರ್ತೇನೆ. ಈಗ ನಿಜಲಿಂಗಪ್ಪ ಅವರು ನಮ್ಮ ಹಲವಾಗ್ಲೂ ಬರ್ತಾರೆ. ಓಕೆ. ನಮ್ಮ ಅಲ್ಲೇ ನನ್ನ ಓಟ್ ಅದೇ ವಾರ್ಡ್ 5ನೇ ವಾರ್ಡ್ ಆಗಿ ಅವ್ರ ಓಟ್ ಇರೋದು ಅಲ್ಲೇ. ಓಕೆ. ನಿಜಲಿಂಗಪ್ಪ ಅವ್ರದ್ದು. ಅವ್ರ ತಾಯಿ ಊರು ಅದೇ, ಅಲ್ಲೇ ಹುಟ್ಟಿದ್ದವ್ರು. ಓಕೆ.
ಅವ್ರದ್ದಾದ್ರೂ ಕೂಡ ಅವ್ರ ಹಿಸ್ಟ್ರಿ ಕೂಡ ಪೂರ್ತಿ ನಾನು ತಿಳ್ಕೊಂಡೆ. ನಿಮ್ಮ ಈ ಭಾಗದಲ್ಲಿ ಬಹಳ ದೊಡ್ಡ ದೊಡ್ಡ ನಾಯಕರೇ ಇದ್ದಾರೆ, MP ಪ್ರಕಾಶ್ ಅಂತ ನಾಯಕರು ಎಲ್ಲರೂ ಕೂಡ. ಲೈಕ್ ಈ ಮಣ್ಣಿನ ಸತ್ವ ಹಾಗೇನಾ ಅಂತ? ನಾಯಕರನ್ನ ಹುಟ್ಟಕ್ಕಂತ ಗುಣ ಇರ್ತಕ್ಕಂಥದ್ದು ಅನ್ಸುತ್ತೆ. ಓಕೆ. ಎಲ್ಲ ಸಾಹಿತಿಗಳು, MP ಪ್ರಕಾಶ್ ದೊಡ್ಡ ಇದು ಅವರು ಕಲಾವಿದರು. ಅವ್ರದ್ದು ಎಲ್ಲ ನಾಯಕತ್ವಗಳು ನಾವು ಪಾಲನೆ ಮಾಡ್ಬೇಕಷ್ಟೇ, ಇನ್ನೇ ಮಾಡಕ್ಕಲ್ಲ. ಓಕೆ, ಗುಡ್. ವೆಲ್ ಸರ್, ಲೈಕ್ ನಿಮ್ ಮುಂದೆ ಒಂದು ಬುಕ್ ಇದೆ DK ಶಿವಕುಮಾರ್ ಅವ್ರದ್ದು, ನಾ ಬೆಳಿಗ್ಗೆ ಕೂಡ ನೋಡ್ತಾ ಇದ್ದೆ. ಏನ್ ಬುಕ್ ಸರ್ ಅದು? ಏನ್ ಓದ್ತಿದ್ರು? ರಘು ಅಂತ ಹೇಳ್ಬಿಟ್ಟು ಅವ್ರ ಸಾಹೇಬ್ರದ್ದು ಹಿಸ್ಟ್ರಿ ಬರ್ತಿದಾರ. ಅವ್ರ ಚಿಕ್ಕವರಿದ್ದಾಗಿಂದ ಈಗ ಬಂದ್ರು, ಆಮೇಲೆ ಯಾರ ಹತ್ರ ರಾಜಕೀಯ ಬಂತು, ಆಮೇಲೆ ಬಹಳ ಕಷ್ಟದ ಹೆಂಗೆ ಅಂದ್ರು, ಆಮೇಲೆ ದೇವೇಗೌಡರ ವಿರುದ್ಧ ಸ್ಪರ್ಧೆ ಹೇಗ್ ಮಾಡಿದ್ರು, ಪ್ರತಿಯೊಂದು ಇದರಲ್ಲೇ ಡೀಟೇಲ್ ಐತಿ. ಓಕೆ, ಇದೆಲ್ಲ ಓದಿದಾಗ ಒಂದ್ ಕಡೆ ಇನ್ಸ್ಪಿರೇಷನ್ ಆಗ್ತಿರುತ್ತಾ? ಹೌದು ಸರ್, ನಮಗೇನು ಮನಸ್ಸು ಗಟ್ಟಿ ಮಾಡತ್ತಲ್ಲ ಇದು, ನಮ್ಮ ಮುಂದೆ ಏನಿದೆ ಈ ತರ ಆಗ್ಬೋದು ಅಂತ. ಅಂದ್ರೆ ಅಂತ ಚಿಕ್ಕ ವಯಸ್ಸಲ್ಲೇ ದೇವೇಗೌಡರ ವಿರುದ್ಧ ನಿಂತ್ಕೊಂಡವ್ರು ಅವ್ರು. ಕರೆಕ್ಟ್. ಬಟ್ ಈ ದೊಡ್ಡ ದೊಡ್ಡ ಶಕ್ತಿಗಳನ್ನ ಮನ್ಸೋದ್ ಬಹಳ ಕಷ್ಟ ಅಂತಾರಪ್ಪ. ಇವಾಗ ಏನ್ ಅದು ಅಂತ ಏನ್ ಕಷ್ಟ ಇಲ್ಲ ಸರ್. ಈಗ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಐತಿ, ಏನ್ ಇವ್ರಿಗೆ ಹಾಕ್ಬೇಕಂತ ಏನಿಲ್ಲಲ್ವಾ ಜನ. ಓಕೆ. ಜನಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಅಳಿಸ್ಲಬಹುದು, ಗಳಿಸ್ಲಬಹುದು. ಓಕೆ, ಗುಡ್. ಓಕೆ, ವೆಲ್ ವೀಕ್ಷಕರೇ, ಇದು ಮನೆಯ ಹಾಲ್. ಈಗ ಇನ್ನೊಂದು ಕಡೆ ನಾನು ನಿಮ್ಮನ್ನ ಮೇಲ್ ಕರ್ಕೊಂಡು ಹೋಗ್ತೀನಿ, ಥಿಯೇಟರ್ ಇದೆ ಅಂತ ಅನ್ನಿಸ್ತದೆ ಅಲ್ಲಿ. ಸರ್, ಅದ್ಯಾರು ಸರ್ ಫೋಟೋನಲ್ಲಿ ಅಲ್ಲಿ? ಅದು ನಮ್ಮ ಅಕ್ಕ ಬಾವ ಅದು. ಓಕೆ, ಅವ್ರು ಏನ್ ಮಾಡ್ತಾರೆ? ಅಕ್ಕ ಅಲ್ಲೇ ಹೌಸ್ ವೈಫ್, ಅವ್ರು D.Ed ಮಾಡಿದಾರೆ. ಓಕೆ. ಬಾವ ಬಂದ್ಬಿಟ್ಟು ಪೊಲೀಸ್ ಅಲ್ಲೇ ಇಲಾಖೆ ಓಕೆ. ಹಾ, ಆನೇಕಲ್ಲಲ್ಲಿ, ನಮ್ಮ ಬೆಂಗಳೂರು ಕಡೆ. ಓಕೆ, ವೆಲ್ ಸರ್, BMRCL ಅಲ್ಲೂ ಕೂಡ ಇದ್ರಿ ಎಂಜಿನಿಯರ್ ಆಗಿ. ಎಷ್ಟು ಬರ್ತಿತ್ತು ಸಂಬಳ? ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ಅಲ್ಲಿ 25,000 ಕೊಡೋದ್ರು. 25,000 ಅಂದ್ರೆ ಅಲ್ಲಿ ಬೆಂಗಳೂರು ಲೆಕ್ಕ ಗೊತ್ತಲ್ಲ ನಿಮಗೆ, ಅಲ್ಲಿ PG ಗೆ ಒಂದು 6-7 ಸಾವಿರ ಹೋಗತ್ತು. ಆಮೇಲೆ ಬೈಕ್ ಪೆಟ್ರೋಲ್ ಅದು ಇದು ಅಂದ್ರೆ 4-5 ಸಾವಿರ ಉಳಿಯೋದು, ಒಂದು 6-7 ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಉಳಿದಿತ್ತು. ಮನೆಗೆ ಕಳಿಸ್ಕೊಡ್ತಿದ್ರಿ ಅದನ್ನ? ಮನೆಗೆ ಅಂದ್ರೆ ಅಮ್ಮರಿಗೆ ಕೊಡ್ತಿದ್ದೆ. ಸಾಕಾಗ್ತಿತ್ತ ದುಡ್ಡು? ಕೊಡ್ತಿದ್ರಿ ಮತ್ತೆ ನಮ್ ಖರ್ಚಿಗೆ ಕೊಡೋರು ಅವ್ರು ಮಗ. ಓಕೆ. ಇವತ್ತು ಆಟೋ ಓಡಿಸ್ತಾರ? ಇಲ್ಲ, ಅವಾಗ ಬಿಟ್ರ ಅವ್ರು ಆಟೋ ಓಡಿಸಲು. ಸೊ ಹಾ, ಅಲ್ಲ, ಈಗ BMRCL ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆ ಟೈಮಲ್ಲಿ ಮಗ ಹಣ ಕಳಿಸ್ಕೊಡ್ತಿದ್ರು. ಬೆಂಗಳೂರಲ್ಲಿ ಹೆಂಗಿರುತ್ತೋ ಪರಿಸ್ಥಿತಿ ಅನ್ನುವಂಥದ್ದು ಒಂದ್ ತಂದೆ ತಾಯಿಗೆ ಇದ್ದೇ ಇರತ್ತೆ. ಏನ್ ಯೋಚನೆ ಇತ್ತು ನಿಮಗೆ ಆಗ? ಏನಲ್ರಿ, ಅವ್ನ ಅಷ್ಟ ಕೆಲ್ಸಕ್ಕೆ ಹೋಗದ್ನ ಬರ್ತದ್ನ, ಅಷ್ಟೇನ್ ನಮಗೆ ಅದು ಇದ್ದಿಲ್ಲ. ಅದು ಒಂದೇ ಸರಿಗೆ ಇದಕ್ ಹೋದ ಅವ್ನು. ಒಂದ್ 2-3 ತಿಂಗಳು ಮಾಡಿದಲ್ಲ? ಇಲ್ಲ, ಒಂದ್ ವರ್ಷ ಮಾಡಿದ್ರಿ. ಅಂಗಾಡಿ ಹೋಗ್ಬಿಟ್ಟು ಇದಕ್ಕೆ. ಆಮೇಲೆ ಲಾಕ್ಡೌನ್ ಬಂದ್ಬಿಡ್ತು. ಕಡೂರಿಗೆ ಹೋದ. ಕಡೂರಾಗ 1 ವರ್ಷ ಇದ್ರಿ. ಕಡೂರಾಗ 1 ವರ್ಷ ಇದ್ದ. ಅವಾಗ ಕೆಂಪ್ ಕಾರ್ ತಗೊಂಡ್ ಅಲ್ಲೇ ಅವ್ರು ಇದು ಮಾಡಿಕೊಟ್ಟಿದ್ರು, ಮನಿ ಮಾಡಿಕೊಟ್ಟಿದ್ರು. ಬಿಲ್ಡಿಂಗ್ ಕಟ್ಸಕ್ ಇದ್ ಮಾಡಿದ್ನ, ಅಲ್ಲೇ ಮನಿ ಮಾಡಿಕೊಟ್ಟಿದ್ರು. ಅಲ್ಲೇ ಇದ್ದು 1 ವರ್ಷ ಕಡೂರಾಗ. ಅಲ್ಲಿ ಕಡೂರಾಗಿದ್ದೆ, ಆಮೇಲೆ ಇದಕ್ಕೆ ಹೋದ ಕೆಲ್ಸಕ್ಕೆ. ಸರ್, ನೀವು ಎಂಜಿನಿಯರ್ ಆಗಿರೋದ್ರಿಂದ ಲೈಕ್ ನಿಮಗೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಯಾವ್ದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡೋಕ್ ತುಂಬಾ ಈಸಿ ಆಗುತ್ತೆ ಅಂತ. ಸೊ ಹೇಗೆ ಹೆಲ್ಪ್ ಆಗ್ತಾ ಇದೆ ಎಂಜಿನಿಯರಿಂಗ್ ಫೀಲ್ಡ್ ಟು ಪೊಲಿಟಿಕ್ಸ್? ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್. ಹೌದು, ಸಿವಿಲ್ ಇಂಜಿನಿಯರ್ ಇನ್ಫ್ರಾಸ್ಟ್ರಕ್ಚರ್ ಏನೇನ್ ಮಾಡ್ಬೋದು. ಈಗ ನೋಡಿ, ಈಗ ನಾನು ತುಂಗಾಭದ್ರಾ ನದಿ ನಮ್ಮ ಊರ್ ಪಕ್ಕನೆ ಹರಿತಿದ್ರು ಕೂಡ ನೀರಾವರಿ ಸರಿ ಇಲ್ಲ. ಕರೆಕ್ಟ್. ಕೆಲವರಿಗೆ ಕುಡಿಯಕ್ಕೂ ನೀರಿಲ್ಲ ಅಲ್ಲಿ ಒಂದ್ ಭಾಗದಲ್ಲಿ. ಅಮ್ಮ, ನಿಮ್ಮ ಮಗನ ಸ್ಟೋರಿ ನಾನು ಕೇಳ್ತಾ ಇದ್ದೆ. ಒಂದ್ ಕಡೆ ತಂದೆ ಆಟೋ ಓಡಿಸ್ತಾ ಇದ್ರು, ನೀವಲ್ಲೆಲ್ಲೋ ರೊಟ್ಟಿ ಮಾಡ್ತಾ ಇದ್ರಿ, ಅವರು ಹೂವ ಕಟ್ತಾ ಇದ್ರು ಅನ್ನೋಂಥದ್ದು. ಅಂದ್ರೆ ಇಷ್ಟೆಲ್ಲಾ ಕಷ್ಟಗಳ ಮಧ್ಯೆ ಕನಸುಗಳನ್ನ ಕಟ್ಟಿಕೊಂಡು ಆ ಕನಸನ್ನ ನನಸು ಮಾಡೋದೇ ತುಂಬಾ ದೊಡ್ಡ ಚಾಲೆಂಜ್. ನಿಮ್ಗೊಂದು ಕ್ಷಣ ಆ ದಿನಗಳನ್ನ ನೆನ್ಪು ಮಾಡ್ಕೊಂಡಾಗ ಕಣ್ಣಲ್ಲಿ ನೀರ್ ಬರುತ್ತಾ ಅಂತ? ಬರ್ತೈತ್ರಿ, ಮತ್ತೆ ಕಣ್ಣ ನೀರ್ ಬರ್ತೈತ್ರಿ. 10 ರೂಪಾಯಿ 100 ರೊಟ್ಟಿ ಉದ್ದಕ್ ಹೋಗ್ತಿದ್ರಿ. 10 ರೂಪಾಯಿ 100 ರೊಟ್ಟಿ ಉದ್ದಿದೆ. 100 ರೊಟ್ಟಿ 10 ರೂಪಾಯಿ 100 ರೊಟ್ಟಿ ಅವಾಗ ಉದ್ದಿ ಬರ್ತಿದ್ವಿ. ಕಾಯಿಪೇಟೆಗೆ ಹೋಗಿದ್ರಿ. ಮಕ್ಳು ಇಬ್ರು ಸಾಲಿ ಬಿಟ್ಟು ನಮ್ಮ ಮನೆಯವ್ರ ಡ್ಯೂಟಿಗೆ ಹೋಗಾರ್ರೆ. ನಾನ್ ಕಾಯಿಪೇಟೆಗೆ ಹೋಗಿದ್ದೆ ರೊಟ್ಟಿ ಉದ್ದಕ್ಕೆ. ರೊಟ್ಟಿ ಉದ್ದಿ 150 ರೊಟ್ಟಿ ಉದ್ದಿ ಹುಡ್ರು ಕರ್ಕೊಂಬರ್ತಿದ್ದೆ. ಇವ್ರು ಮತ್ತ ಆಮೇಲೆ ಮನೆಗ್ ಬರೋರು. ಆಮೇಲೆ ಮನೆಗ ಮಾಡ್ಕೊಂತ ನಾವ್ ಮನೆಗ ಇದ್ವಿ. ಆಮೇಲೆ ನಮ್ಮ ಮನೆಯವ್ರ ನಾನ್ ಬೇಯಿಸ್ತಾನಿ, ನೀನ್ ಉದ್ದು ಅಂದ್ರು ರೊಟ್ಟಿನ ಮನ್ಯಾಗ. ಅವ್ರು 1-2 ಸರಿ ರೊಟ್ಟಿ ಉದ್ದಕ್ ಕೊಡ್ಲಿಲ್ರಿ. ಜನ ಆಗ್ಬಿಟ್ರು ಬೇಡಮ್ಮ ಅಂದ್ರು. ಅವ್ರ ಏನಂದ್ರ ಮನ್ಯಾಗ ನಮ್ಮ ಮನೆಯವ್ರ ಏನಂದ್ರ ಜೋಳ ತಂತು ರೊಟ್ಟಿ ಮಾಡೋಣ ಇಬ್ರು, ನಾನ್ ಬೇಯಿಸ್ತಾನಿ, ನೀನ್ ಉದ್ದು ಅನ್ನೋರು. ನಮ್ಮ ಮನೆಯವ್ರ ಹುಡ್ರು ಸಾಲಿ ಬಿಟ್ಟು ಬಂದ್ ನಾನು 100 ರೊಟ್ಟಿ 50 ರೊಟ್ಟಿ ಉತ್ತಿದ್ರಿ. ಉದ್ದಿ ಬಂದು ನಮ್ಮ ಮನೆಯವ್ರ ಬೇಸಾರ ರೊಟ್ಟಿ ಬೇಸಾರು. ನಾವು ಭಾರಿ ಕಷ್ಟಪಟ್ಟದವ್ರಿ, ಗಂಡ ಹೆಂಡತಿ ಮಕ್ಳು ಇದಾಗ್ಲಿ ಅಂತಾನೆ ಭಾರಿ ಕಷ್ಟಪಟ್ಟದವ್ರಿ. ಅವ್ರು ಮತ್ತ ರೊಟ್ಟಿ ಉದ್ದಿ ಮತ್ ಡ್ಯೂಟಿಗೆ ಹೋಗಾರ. ಡ್ಯೂಟಿಗೆ ಹೋಗಿ ಮತ್ ಸಾಯಂಕಾಲ ಆಟಕ್ ಹೋಗಾರ. ಆಟಕ್ ಹೋಗಿ ನಾವ್ ಅಲ್ಲಿ ಇದು ಚರ್ಚಿನ ಹತ್ರ ಬಾಡಿಗೆ ಇದ್ರಿ. 300 ರೂಪಾಯಿ ಬಾಡಿಗೆಗಿದ್ವಿ. ಆಮೇಲೆ ನಮ್ಮ ಮನೆಯವ್ರ ಇನ್ನೊಬ್ಬ ನಗರದ ಸೈಡ್ ತಗೊಂಡ್ ಮನಿ ಕಟ್ಸಿದ್ರಿ ಅಲ್ಲಿ. ಅಯ್ಯೋ ನಾವ್ ಭಾರಿ ಕಷ್ಟಪಟ್ಟದ್ ಬಿಟ್ರಿ ಜೀವನದಾಗ.
ಆಮ್ಯಾಗ ರೊಟ್ಟಿ ಮನೆಯಾಗ ಮಾಡಿತಿದ್ವಿ, ಇಬ್ರು ಗಂಡ ಹೆಂಡತಿ ಮಾಡಿ ಕೊಟ್ಟು ಬರ್ತಿದ್ರು ಅಂಗಡಿಗೆ ನಮ್ಮ ಮನೆಯವ್ರು. ಓಕೆ. ತಿಂಗಳಿಗೆ ಒಂದ್ ಚೀಲ ಜೋಳ ಖಾಲಿ ಮಾಡ್ತಿದ್ವಿ ನಾವು. ಅಷ್ಟ್ ಕಷ್ಟದಿಂದ ಬಂದ್ ಮಕ್ಳು ಸಾಕ್ಯಾವ ನೋಡ್ರಿ ನಾವು. ನಮ್ಮ ಮನೆಯವ್ರ ಡ್ಯೂಟಿ, ಆಟ, ರೊಟ್ಟಿ, ಬಟ್ಟೆ ಮಾರಿದೇವಿ, ಎಲ್ಲಾ ಮಾರಿದ್ವಿ, ಜೀವನದಾಗ ಎಲ್ಲಾ ಮಾಡ್ಯಾವ ನಾವು. ಆಗ ಮಗ ಈ ಎತ್ತರಕ್ಕಾಗೇನಲ್ಲ ನಮಗಿನ್ನೂ ಖುಷಿ. ಓಕೆ. ನನಗೊಂದು ಆಶ್ಚರ್ಯ ಆಗೋದು, ಎಲೆ ಎತ್ತೋದಕ್ ಹೋಗ್ತಾ ಇದ್ರು ನಮ್ ತಂದೆ ಅದು ಒಂದ್ 2 ದಿವಸ ಹೋದ್ರಿ, ಅದಕ್ಕೂ ಹೋದ್ವಿ, ಎಲೆ ಎತ್ತಕ್ ಹೋದ್ವಿ, ಅದಕ್ಕೂ ಹೋದ್ವಿ. ಆಮೇಲೆ ಮತ್ತೆ ಹೋಗ್ಲಿಲ್ಲ. ಆಮ್ಯಾಗ ಇಲ್ಲಿ ಬಂದಿವ್ರಿ, ಚರ್ಚಿನ ಹತ್ರ ಬಂದ್ವಿರ. ಆಮೇಲೆ ಇದನ್ನ ರೊಟ್ಟಿ ಮಾಡಾಕತ್ತಿದ್ವಿ. ನಮ್ಮ ಮನೆಯವ್ರ ಆಟೋ ಓಡ್ಸಕತ್ತಿದ್ರು. ಅಲ್ಲಿ ಜಾಗ ತಗೊಂಡ್ ಮನೆ ಕಟ್ಸಿದ್ರಿ. ಮನೆ ಕಟ್ಸಿ ಅಲ್ಲಿ ಹೋದ್ರಿ ಇನ್ನೊಬ್ಬ ನಗರಕ್ಕೆ. ಇನ್ಫ್ಯಾಕ್ಟ್ ನಿಮ್ ಮಗ ಕೂಡ ಹೂವ ಕಟ್ತಿದ್ರು ಅಂತ. ಅಲ್ಲಿ ಹೂವು ನಮ್ಮನೆ ಬಾಡಿಗೆ ಇದ್ರಿ, ಅಲ್ಲಿ ಹೂ ಕಟ್ಟಾರ್ರಿ ಅವ್ರು. ಹೂವು ಪೋಣ್ಸಾರ್ ರಾತ್ರಿ ಸಾಯಂಕಾಲ ಹೂ ಪೋಣ್ಸಾರ್. ಹುಡುಗ್ರು ಸೇರ್ಕೊಂಡ್ರಿ. ಅವ್ರ ಮನೆಗೆ 2 ಮಕ್ಳಿದ್ರ, ಇವ್ರೊಂದಿಬ್ರು ಹೋಗಿದ್ರು ಜೊತೆಗೆ. ಭಾರಿ ಕಷ್ಟ ಪಡ್ತಾರ್ರಿ ಜೀವನದಾಗ. ನಮ್ಮ ಮನೆಯವ್ರಂತೂ ಭಾರಿ ಕಷ್ಟ ಪಡ್ತಾರೆ. ಒಂದು ಯಾವ ಊರಿದ್ದ ನಮ್ ತಾವ್ರಿಗೊಂದಿದ್ದ 1 ರೂಪಾಯಿನೂ ತಂದಿಲ್ಲ ನಾವು. ಈಗೂ ತಂದಿಲ್ಲ, ಯಾವಾಗೂ ತಂದಿಲ್ಲ ನಾವು. ನಮ್ಮ ಮನೆಯವ್ರದ ಸಣ್ಣರಿದ್ದಾಗ ಊರ್ ಬಿಟ್ಟು ಬಂದಾರ ನಮ್ಮ. ಅವ್ರ 12 ವರ್ಷ 13 ವರ್ಷದಾಗ ಊರ್ ಬಿಟ್ಟು ಬಂದು ಇಷ್ಟು ಮಾಡ್ಯಾರ. ನಮ್ಮ ಮನೆಯವ್ರ ಸಂಬಳನೆಲ್ಲ ಇದ್ದು ಬಂದಾರ. ಅಲ್ಲಿ ಕುಂದೂರು ಕುಲಂಬಿ ಅಲ್ಲಿ ಸಂಬಳ ಇದ್ದು ಇಲ್ಲಿ ಬಂದು, ಇಲ್ಲಿ ಕಾಯಿಪೇಟೆಗೆ ಅವ್ರ ಯಾರ ಸಾವುಕಾರ ಬಂದು ಅವ್ರ ಮನೆಗೆ ಇದ್ದು ಅವ್ರ ಕೆಲ್ಸ ಕೊಡಿಸಿ, ಭಾರಿ ಕಷ್ಟ ಜೀವನದಾಗ ಎಲ್ಲಾ ಕಷ್ಟ ಅನುಭವಿಸಿತ್ಲ ಬಂದ ನೋಡ್ರಿ ನಾವು. ಯಾವತ್ತು ಕಣ್ಣೀರಿಟ್ಟಿದ್ದಿಲ್ವಾ ಈ ಸನ್ನಿವೇಶಗಳಲ್ಲಿ? ಇಟ್ಟವ್ರಿ ನಾವು. ಅಯ್ಯೋ ಕಣ್ಣೀರೇ ನಾದಾಗತಲೆ ಬಂದ ನಮ್ಮ. ಯಾವಾಗ ಮಗ ಮಕ್ಳು ಕೈ ಬರ್ತಾವಂತಿದ್ವಿ ನಾವು. ಜೀವನದ ಭಾರಿ ಕಷ್ಟ ಅನುಭವಿಸಿದ್ದೇವೆ ನಾವು. ನೀವು ಅಂದುಕೊಂಡಿದ್ದಕ್ಕಿಂತ 1-2 ಹೆಜ್ಜೆ ಜಾಸ್ತಿನೇ ಮಾಡಿದ್ದಾರೆ ನಿಮ್ಮ ಮಗ. ಮಾಡಿದನ್ರಿ, ಅದನ್ನ ನಾವ್ ಹೇಳ್ತೇವ್ರಿ ಮತ್ತೆ. ಈ ಕಡೂರಾಗಿದ್ದ ಅವನೇ ಗೊತ್ತಿಲ್ಲಂಗ, ಅವ್ರ ಅಪ್ಪ ಗೊತ್ತಿಲ್ಲಂಗ ಕಾರ್ ತಗೊಂಡಿದ್ದ ದುಡ್ದು. ನಮಗೆ ಅವ್ರ ಅಪ್ಪಗೆ ಗೊತ್ತಿದ್ದಿಲ್ಲ 1 ತಿಂಗಳು. ಆಮ್ಯಾಗ ಹೇಳಿದ ಕೆಂಪ್ ಕಾರ್ ಐತಲ್ರಿ, ಅವಾಗ ಅಲ್ಲೇ ದುಡ್ಡು ತಗೊಂಡಿದ್ದ ಅವನು. ಗುಡ್ ಸರ್. ನಿಮ್ ತಾಯಿಯವರು ಎಲೆ ಎತ್ತೋದಕ್ ಹೋಗ್ತಾ ಇದ್ರು, ಮತ್ತಲ್ಲೆಲ್ಲೋ ಏನೋ ಪಾಪ ಇನ್ನೊಂದ್ ಕೆಲಸ ಮಾಡ್ತಿದ್ರು. ಎಲ್ಲವೂ ಕೂಡ ಹೊಟ್ಟೆ ಪಾಡಿಗಾಗಿ, ತುಂಡು ಬಟ್ಟೆಗಾಗಿ ಅನ್ನೋ ಪರಿಸ್ಥಿತಿ. ಹೇಗೆ ಆಚೆ ಬರೋದಕ್ಕೆ ಹೇಗ್ ಸಾಧ್ಯ ಆಯ್ತು ಈ ಪರಿಸ್ಥಿತಿಯಿಂದ? ಅಂದ್ರೆ ನಾ ಕೆಲಸ ಮಾಡ್ಕೊಂತ ನಾವು ಕೆಲಸ ಮಾಡಿದ್ವಲ್ಲ ಸರ್. ಮಾಡ್ತಾ ಆಮೇಲೆ ಹೆಂಗೋ ಮ್ಯಾನೇಜಬಲ್ ಆಗಿ, ನಾನ್ ಡಿಗ್ರಿ ಆದ್ಮೇಲೆ ಈಗ ಸ್ವಲ್ಪ ಹೊರಗಡೆ ಬಂದ್ಮೇಲೆ, ನಾನು ದುಡಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದರಿಂದ ಹೊರಗಡೆ ಬಂದು. ಅಲ್ಲಿಂದ 2019 ಈ ಮನೆ ತಗೊಂಡು ಈ ಕಡೆ ಬಂದ್ವಿ ನಾವು. ಅಲ್ಲಿ ಸ್ಲಮ್ ಏರಿಯಾದಲ್ಲಿ ಒಂದು ಅಲ್ಲಿ ರಿಲೇಟಿವ್ಸ್ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ? ನಾವ್ ಯಾರ ರಿಲೇಟಿವ್ಸ್ ಯಾರ್ದು 1 ರೂಪಾಯಿನೂ ಇದು ಮಾಡಿಲ್ರಿ ನಾವು. ಎಲ್ಲಾ ಸ್ವಂತ ದುಡ್ದೇ ಮಾಡಿರೋದು. ಅಲ್ಲಿ ಮನೆ ಬಾಡಿಗೆ ಕೊಟ್ಟವ್ರಿ. ಇವನ್ ತಗಂದ್ರ ಮನೆಗೆ ಈಗ ಬಂದದ್ದು. ಅಲ್ಲಿ ಹೊಸ ನಮ್ಮ ಮನೆಯವ್ರ ಕಟ್ಸಿರೋ ಮನೆಗಳು ಅಲ್ಲಿ ಬಾಡಿಗೆ ಕೊಟ್ಟವ್ರಿ. ಈ ಸಂಬಂಧಿಕರು ನಮ್ ಸಂಬಂಧಿಕರು ಅಂತ ಹೇಳ್ಕೊಳಕ್ಕೆ ನಾಚ್ಕೊಂಡ್ರ ಅವಾಗ. ಹೌದಾ? ಇವಾಗ ನಮ್ ಸಂಬಂಧಿಕ ನೋಡುವಂತ ಅವರೇ ಸ್ಟೇಟಸ್ ಕೊಡಕಂತಾರ. ಅವರೇ ಹಾಕ್ತಾರೆ, ಇವ್ರಿಗೆಲ್ಲ ಮುಂದಾಗ ಅವರೇ ಹಾಕ್ತಾರೆ. ನಮ್ಮ ಆಶಾನ ಮಗ ಹಿಂಗದಾನೆ, ನಮ್ಮ ಆಶಾನ ಮಗ ಹಿಂಗದಾನೆ ಅಂತ ಹೇಳಿ ಅವರೇ ಹಾಕ್ತಾರೆ. ಮೊದ್ಲೆಲ್ಲ ಅಷ್ಟಕಷ್ಟ ಇದ್ರಿ ಎಲ್ಲರೂ. ಮತ್ ನಾವ್ ಚೆನ್ನಾಗಿದ್ರೆ ಅವ್ರು ಬರ್ತಾರೆ, ನಾವ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬರಲ್ಲ. ಹೌದ್ರೆ ನಾವ್ ಚೆನ್ನಾಗಿರ್ಬೇಕು ಫಸ್ಟ್. ನಾವ್ ಗಂಡ ಹೆಂಡತಿ ಮಕ್ಳು ಚೆನ್ನಾಗದವಿ ಅಂದ್ರೆ ಯಾರಾದ್ರೂ ನೋಡ್ತಾರೆ, ಅವ್ರದೇ ನೆಚ್ಚಿದೆ ಬಿಡು ಅಂತಾರೆ. ನಾವ್ ಯಾರು ನಮ್ಮನೆ ಎಲ್ಲಿ ಹೋಗಿಲ್ಲ ನೋಡ್ರಿ, ದುಡುದವಿ ಮಾಡ್ಕೊಂಡವ್ ಅಷ್ಟೇ. ನಾವು ಬಟ್ಟೆ ಮಾರಿದೇವಿ. ಬಟ್ಟೆ ಸೀರೆ ತಂದು ನಮ್ಮನೆಯವ್ರ ತಂದು ಕೊಡಾರ. ನಾನು ಮನೆ ತಕ ಬಂದ್ ತಗೊಂಡ್ ಹೋಗಿದ್ರು. ಎಲ್ಲಾ ಜೀವನದಾಗ ಎಲ್ಲಾ ಕಷ್ಟ ಪಟ್ಟದವ್ರಿ ನಾವ್, ಬಾರಿ ಕಷ್ಟ ಪಟ್ಟದವ್ರಿ ಜೀವನದಾಗ. ಗಂಡ ಹೆಂಡತಿ ಅಂದ್ರಿ ಆಟ ಓಡ್ಸ ರಾತ್ರಿ 10 ಗಂಟೆ ಬರೋ. ಎಂದು ಮಕ್ಳಂತೂ ಎತ್ಕೊಂತದಿಲ್ರಿ, ಅವ್ರಿಗೆ ಬರೀ ಅದೇ ಸಾಕಾಗದ್ರೆ. ದುಡ್ದು ಮಾಡಿದ್ರಿ, ಅವ್ರು ಮಾಡಿದ್ರು, ನಾವು ಮಾಡ್ಕೊಂಡ್ವಿ. ಈಗ ಮಕ್ಳನ್ನ ಒಂದ್ ಹಂತಕ್ ಮಗ ಈ ನಮ್ನಿ ಆದ್ಮೇಲೆ ಖುಷಿ ಆಕತ್ರಿ. ಬಟ್ ಡಿ.ಕೆ. ಶಿವಕುಮಾರ್ ಅಂತ ದೊಡ್ಡ ನಾಯಕರೆಲ್ಲರೂ ಕೂಡ ನಿಮ್ ಮಗನ್ ರೆಕಗ್ನೈಸ್ ಮಾಡ್ತಾರೆ, ಮಾತಾಡಿಸ್ತಾರೆ, ಮತ್ತು ಏನೋ ಒಂದು ಹಂತದಲ್ಲಿ ಬೆಳಿಲಿ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಏನನ್ಸುತ್ತೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ? ಬಾರಿ ಖುಷಿ ಆಕತ್ರಿ. ಅವ್ರು MLA ಇದ್ರ ಆದ್ರೂ ಇನ್ನೂ ಬಾಳ ಖುಷಿ ಆಕತ್ರಿ. ಅವ್ರಿದ್ದೇನೆ ನಾವ್ ಇದಾಗಿರೋದು ಅಂತವ್ರಿ. ನಾವ್ ಅವ್ರು ನೆನಸ್ತವ್ರಿ ಮತ್ತೆ. ನೆನಸ್ತವ್ರಿ ನಾವ್ ಅವ್ರನ್ನ. ನಮ್ ಮಗ ಒಂದ್ ಹಂತಕ್ ಬರಕ್ ಅವರೇ ಕಾರಣ ಅಂತ. ಹೌದ್ರಿ ಮತ್ತೆ ಅವರೇ ಕಾರಣ ಒಂದ್ ಹಂತಕ್ ಬರಕ್. ವೆಲ್ ಸರ್, ಮೇಲ್ ಹೋಗೋಣ. ವೀಕ್ಷಕರೇ, ಇದು ಹಾಲ್ ಫಸ್ಟ್ ಫ್ಲೋರ್ ನಲ್ಲಿ ಇದೆ. ಸೊ 2nd ಫ್ಲೋರ್ ಅಲ್ಲಿ ಥಿಯೇಟರ್ ಇದೆಯಾ ಅಲ್ಲಿ? ಸೊ ಇದೆಲ್ಲವೂ ಕೂಡ ಯಾರು ಸರ್ ಫೋಟೋದಲ್ಲಿ? ಇದು ಅಜ್ಜ ಅಜ್ಜಿನ? ಅಪ್ಪಾಜಿ ಅಮ್ಮನ? ಮದುವೆ ಟೈಮ್ ಅಲ್ಲಿ. ಇದು ನಿಮ್ಮ ಇಬ್ಬರದ್ದು ಫೋಟೋ ಅನ್ಸುತ್ತೆ, ನೀವು ಮತ್ತೆ ನಿಮ್ ವೈಫ್. ಲವ್ ಮ್ಯಾರೇಜಾ? ಇಲ್ಲ ಸರ್. ಹಾ.
ಏನು ಅವ್ರದ್ದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅವ್ರ ಫ್ಯಾಮಿಲಿದು? ಅವ್ರ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್. ನನಗೆ ಫಸ್ಟ್ ಸಂಬಂಧ ಬಂದಿರೋದು ಈ ಚಂದ್ರರಾಜ್ ಹಟ್ಟಿಹೊಳಿ ಅವ್ರು ನನಗೆ ಫೋನ್ ಮಾಡಿದ್ರು. ಓ ಓಕೆ, ನಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ. ಅವ್ರು ಫೋನ್ ಮಾಡಿ ಏನಂತ ಹೇಳಿದ್ರು, ನಮ್ ಮಗಳಿದ್ದಾಳೆ ನೋಡ್ತೀನಪ್ಪ. ಅಲ್ಲಿಂದ ಏನಾಯ್ತು, ಆಯ್ತು ನೋಡ್ತೀನಿ ಅಂತ ಅವಾಗ ಹೋಗಿದ್ದು. ಅವಾಗ ನಮ್ ರಜತ್ ಆಗ್ಲಿ ಮತ್ತೊಬ್ಬರಾಗ್ಲಿ ಎಲ್ಲ ಇಂಟರ್ಫಿಯರ್ ಆಗಿ ಆಮೇಲೆ ಗೊತ್ತಾಗಿದ್ದು ಅವ್ರು ಬೆಲ್ಲದವ್ರ ರಿಲೇಷನ್ ಅಂತಾರ. ಯಾರು? ಅರವಿಂದ್ ಬೆಲ್ಲದ್. ಓಕೆ, ಓ ಗುಡ್. ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರೆ? ಇಲ್ಲ ಸರ್, ಬಹಳ ಇದಾಯ್ತು. ಹತ್ರ ಒಂದು ಬಹಳ ಜನ ಇಂಟರ್ಫಿಯರ್ ಆದ್ರ ಅದಕ್ಕೆ ಸಿಕ್ಕಾಪಟ್ಟೆ. ಅಂದ್ರೆ ಬಹಳ ಜನ ಇದು ಇನ್ಫ್ಲೂಯೆನ್ಸ್ ಮಾಡಿ ಆಮೇಲೆ ಇದು ಮಾಡಿದ್ದು. ಓಕೆ ಓಕೆ ಗುಡ್. ಅವರು ಏನ್ ಮಾಡ್ತಾರೆ ಸರ್ ವರ್ಕ್? ಅವರು ಇಲ್ಲ PG ಅರ್ಥ ಕರೆಕ್ಟ್. ಇನ್ಫ್ಯಾಕ್ಟ್ ಅವ್ರನ್ನ ಓದಿಸ್ತಾ ಇದೀನಿ ಅಂತ ಕೇಳ್ಪಟ್ಟೆ. ಬುಕ್ ಸ್ವಾಮ್ಯಾರಿ ಇದು ರಾಮ್ಪುರ ಇಲ್ಲಿ ಇದಕ್ ಶ್ರೀಶೈಲ ಮಠಕ್ ಬರ್ತಾರ್ರಿ. ಅಂತಾಗಿ ನನ್ ಮಗ ಏನು ಮಾಡಲ್ಲ, ಏನು ಇದು ಮಾಡಲ್ಲ, ಏನ್ ಮಾಡ್ಬೇಕ್ ಹೇಳ್ರಿ ಅಂತ ಹೇಳಿ ಆ ಸ್ವಾಮ್ಯಾರಿ ಕೇಳಕ್ ಹೋದ್ರಿ. ಅವ್ರು ಅವ್ನ್ ಹೆಂಗ್ ಹೋಗ್ಕನ ಅವ್ನ್ ಕೈ ಬಿಟ್ಬಿಡ್ರಿ, ತಲೆ ಕೆಡ್ಸ್ಕೊಬೇಡ್ರಿ, ಅವ್ನ ಬಗ್ಗೆದಾಗ ಏನು ತಲೆ ಕೆಡ್ಸ್ಕೊಬೇಡ್ರಿ. ಅವ್ನ್ ಮುಂದ್ ರಾಜಕೀಯದಾಗಂತೂ ಬಾಳ ಮುಂದ್ ಹೋಗ್ತಾನ. ಅವ್ರ ಹಂಗ ಹೇಳಿದ್ರು ಸ್ವಾಮ್ಯಾರ, ಅವ್ರ ಹೆಂಗ್ ಹೇಳಿದ್ರ ಹಂಗ ಆಗೇತ್ರಿ. ಮತ್ತೆ ಅದೇ ಅವ್ರ ಸ್ವಾಮ್ಯಾರ ಮತ್ ಇವ್ನಿಗೆ ಫೋಟೋ ಕೊಟ್ಟು ಹೇಳಿದ್ರು. ನಾನ್ ಹೋದಾಗ ಅಕ್ಕಿ ಕಾಳು ಕೊಟ್ಟು, ಇಲ್ಲಮ್ಮ ಅವ್ನ ಹೆಂಗ್ ಹೋಗ್ಕ ನಂಗೆ ಕೈ ಬಿಡ್ರಿ, ಅವ್ನಿತ ಇಲ್ಲಿ 24-25 ವರ್ಷ ತನಕ ಅವ್ನಿಗೆ ಐತಿ, ಆಮೇಲೆ ಅವ್ನ ಯಾರ್ ಮುಟ್ಟಿದ್ರು ಚಿನ್ನ ಆಕತಿ ಅಂತ ಹೇಳಿದ್ರು ಅವ್ರ ಸ್ವಾಮ್ಯಾರ. ಹಂಗ ಹೇಳಿದ್ರಿ ನನಗೆ. ನಾನ್ ಹಂಗ ಹೇಳಿ ಕೈ ಬಿಟ್ಬಿಟ್ರಿ ಸ್ವಾಮ್ಯಾರ. ಈ ಫೋಟೋ ಕೊಟ್ಟಾರಲ್ರಿ ಇದ್ರ ಸ್ವಾಮ್ಯಾರ, ಅವ್ರು ರಂಭಾಪುರ ಸ್ವಾಮ್ಯಾರ, 5 ಫೀಟ್ ಸ್ವಾಮ್ಯಾರು. ನಾನು ಅವ್ರ ಶ್ರೀಶೈಲ ವರ್ಷ ಬರ್ತಾರ ಅವ್ರು ಆಷಾಢದಾಗ. ಅವಾಗ ಹೋಗಿ ಕೇಳ್ದೆ, ಯಾಕ್ರಿ ಸ್ವಾಮ್ಯಾರ ಹಿಂಗ ಆಕತಿ, ಇವ್ನ ಯಾಕೆ ಹಿಂಗ್ ಮಾಡ್ತಾನೆ, ಏನು ಎಲ್ಲಿ ಬರೀ ಕೆಲ್ಸಕ್ ಹೋಗ್ತಾನೆ ಅಂತಾನೆ, ಬರೀ ಇದು ಮಾಡಲ್ಲ, ಮುಂದಕ್ ಹೋಗಂಗಿಲ್ಲ ಅಂತ ಅಂದ್ರೆ, ಅವ್ನ ಇಲ್ಲ ರೀ, ಅವ್ನ ಮುಂದ್ ಬಾಳ ಚೆನ್ನಾಗೈತ ಅವ್ನ ಮುಂದ್ ಬಾಳ ಚೆನ್ನಾಗೈತಿ. ಅದನ್ನ ಇದು ಮಾಡ್ರಿ ನೀವು, ಬಿಟ್ ಬಿಡ್ರಿ, ಅವ್ನೇನು ಅಡ್ಡ ಆಡ್ರಿ ನೀವು. ನೀವ್ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ, ಅವ್ನ ಸಿಟ್ಟು ಬರ್ತೈತಿ. ಅವ್ನ ಹೆಂಗ್ ಹೋಗ್ತಾನ ಕೈ ಬಿಡ್ರಿ, ಅವ್ನ ಹೆಂಗ್ ಹೋಗ್ತಾನ ಹಂಗ ಚೆನ್ನಾಗ್ ಹಾಕಾನೆ. ಅವ್ರ ಹೆಂಗ್ ಹೇಳಿದ್ರ ಹಂಗಾಗೇನ್ರಿ ಸ್ವಾಮ್ಯಾರ್. ಮತ್ತೆ ವೆಲ್ ಸರ್, ಇನ್ಫ್ಯಾಕ್ಟ್ ನಿಮ್ಮ ವೈಫ್ ಅವರಿಗೆ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಅಂತ ಅನ್ನಿಸ್ತದೆ. ಇದರಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಬೆಂಗಳೂರು. ಹೌದಾ? ಓಕೆ. ಏನ್ ಫ್ಯೂಚರ್ ಪ್ಲಾನ್ಸ್ ಏನು? ಅಂದ್ರೆ ಅವ್ರಿಗೊಂದು ಕ್ಲಿನಿಕ್ ಮಾಡಿಕೊಟ್ಟು ಜನಸೇವೆಯಲ್ಲಿ ಅವರನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಏನಾದ್ರು ಪ್ಲಾನ್? ಸರ್ ಆಮೇಲೆ ನೋಡೋಣ. ಆಕ್ಚುಲಿ ನಾನು ಅಂದು ಅದೇ ಐತಿ, ಬಟ್ ಓದ್ಲಿಕ್ಕೆ ಮಾತ್ರ ಅಲ್ಲಿರೋದು ಈಗ ಸದ್ಯಕ್ಕೆ. ಓಕೆ ಓಕೆ ಡನ್. ವೀಕ್ಷಕರೇ ಬನ್ನಿ, ಈಗ ಮೇಲ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸೊ ಇನ್ನೊಂದು ಫ್ಲೋರ್ ಇದೆ, ಅಲ್ಲಿ ಕಂಪ್ಲೀಟ್ ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಮಾಡಿಕೊಂಡಿರುವಂತಹ ಜಾಗ. ಓಕೆ ಸರ್, ಇನ್ಫ್ಯಾಕ್ಟ್ KPCC ಸಂಯೋಜಕರು ಕೂಡ ಹೌದು ತಾವು. ಲೈಕ್ ಪಕ್ಷ ಸಂಘಟನೆ ಮಾಡೋದು ಕಷ್ಟನಾ ಅಂತ. ಯಾಕೆಂತಂದ್ರೆ ಟ್ರೆಂಡ್ ಈಗ ಬಿಜೆಪಿ ಪರ ಜಾಸ್ತಿ, ಬಿಜೆಪಿ ವೇವ್ ಇದೆ, ಎಲ್ಲಿ ನೋಡಿದ್ರು ಮೋದಿ 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 ಅನ್ನುವಂತ ಟ್ರೆಂಡ್ ಇದೆ. ಇದ್ರ ಮಧ್ಯೆ ಅತಿ ಹೆಚ್ಚು ಜನರನ್ನ ಕಾಂಗ್ರೆಸ್ ಕಡೆ ರಿಜಿಸ್ಟರ್ ಮಾಡಿಸುವಂತದ್ರಲ್ಲೂ ಕೂಡ ತುಂಬಾ ದೊಡ್ಡ ಪಾತ್ರ ಇದೆ. ಕಷ್ಟ ಆಗ್ಲಿಲ್ವಾ ಗ್ರೌಂಡ್ ಅಲ್ಲಿ? ಗ್ರೌಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಸರ್. ಯಾಕಂದ್ರೆ ಪ್ರತಿಯೊಂದು ಊರಿಗೆ ಹೋಗ್ಬೇಕು, ಜನಗಳು ತಗೋಬೇಕು. ಒಂದ್ ಆಕ್ಟಿವ್ ಮೆಂಬರ್ ಅಂತ ಅದ್ರ ತಳಗಡೆ 4 ಜನ ಪ್ರೈಮರಿ ಮೆಂಬರ್. ಓಕೆ. ಒಬ್ಬರ ತಳಗಡೆ 4 ಜನ ಸೇರಿಸಬೇಕು. ಅಂತವನ್ನ 5,000 ನಾವು ಆಕ್ಟಿವ್ ಮೆಂಬರ್ಸ್ ಮಾಡಿಸಿದ್ವಿ. ಅಂದ್ರೆ 26-30,000 ವೋಟರ್ಸ್ ಆಯ್ತು ಅಲ್ಲಿಗೆ. ಓಕೆ. ಅಡ್ಡಾಡ್ ಮಾಡಿರೋದು ಪ್ರತಿಯೊಂದು. ಏನಂತಾರೆ ಸರ್ ಗ್ರೌಂಡ್ ಅಲ್ಲಿ ಹೋದಾಗ ಜನ? ಅಂದ್ರೆ ಬಿಜೆಪಿ ಪರ ಇರುವಂತ ವೇವ್ ನ ಡೈವರ್ಟ್ ಮಾಡಿ ಕಾಂಗ್ರೆಸ್ ಕಡೆ ತರೋದು ಹೇಗೆ ಅಂತ? ಏನ್ ಸಂಘಟನೆ, ಈಗ ನಾವು ನಾರ್ಮಲ್ ನಮ್ದು ಏನೆಲ್ಲ ಗ್ಯಾರಂಟಿ ಯೋಜನೆಗಳು ಹೇಳಿದ್ರೆ ಸಾಕು. ಇವಾಗ ಇವತ್ತು ಪೂರ್ತಿ ಕಾಂಗ್ರೆಸ್ ಫೇವರ್ ಐತಿ ಈ ಕಡೆಗೆಲ್ಲ. ಆ ಕಡೆ ಮೋದಿ ಅಂತಿದ್ರೆ, ಈ ಕಡೆ ಡಿ ಕೆ ಅಂತಿದಾರೆ. ಬಿಕಾಸ್ ಆಫ್ ಓನ್ಲಿ ಗ್ಯಾರಂಟಿ. ಓಕೆ. ಗ್ಯಾರಂಟಿ ಯೋಜನೆಗಳು ಎಲ್ಲ ಮನೆ ತಲುಪ್ತಿದಾವೆ. ಅದರಿಂದ ಈಗ ಬಿಜೆಪಿ ವೇವ್ ಇದೆ. ಈಗ ಕರ್ನಾಟಕದಲ್ಲಿ ಆತರ ಇಲ್ಲೇ ಇಲ್ಲ ಈಗ ಬಿಜೆಪಿ ವೇವ್. ಓಕೆ. ಅಂದ್ರೆ ಯೂತ್ ಹೇಗೆ ಕನ್ವೆ ಆಗ್ತಿದ್ದಾರೆ ಅಂತ? ಯೂತ್ಸ್ ಆಲ್ವೇಸ್ ಈಗ ಯೂತ್ಸ್ ಎಲ್ಲ ಮುಂಚೆ ಮೋದಿ ಅಂತಿದ್ದರು, ಎಲ್ಲ ರಿಯಲೈಸ್ ಆದ್ಮೇಲೆ ಇವಾಗ ಡಿ ಕೆ ಕಡೆ ಬಂದ್ಬಿಟ್ಟಿದಾರೆ ಆಲ್ಮೋಸ್ಟ್ ಅವ್ರು. ಓಕೆ. ಈಗ ಅವ್ರು ನೀವು ರೆಗ್ಯುಲರ್ಲಿ ನೋಡ್ಬೋದು, ಪೂಜೆಗಳೆಲ್ಲ ಮಾಡಿಸ್ತಿದಾರೆ ಅವ್ರು CM ಆಗ್ಲಿ ಅಂತ ಪ್ರತಿಯೊಬ್ರು. ಆಮೇಲೆ ಸಿದ್ದರಾಮಯ್ಯ ಅವ್ರದ್ದು ಅಷ್ಟು ಅವ್ರ ಒಳ್ಳೆ ಆಡಳಿತಗಳು ಅವೆಲ್ಲ ನೋಡಿದಾಗ ಆಟೋಮೆಟಿಕ್ ಆಗಿ ಎಲ್ಲ ಪೂರ್ತಿ ಯೂತ್ಸ್ ಇರೋದೇ ನಮ್ ಕಾಂಗ್ರೆಸ್ ಕಡೆಗೆ ಈಗ. ಅದ್ರಾಗ ಆಮೇಲೆ ನಾವು ಯುವಕರನ್ನ ಬಲಪಡಿಸ್ಬೇಕು ಅಂತಾನೆ ಯೂತ್ ಕಾಂಗ್ರೆಸ್ ಒಂದು ಕಮಿಟಿ ಐತಿ, ಇಂಟೇಕ್ ಯೂತ್ ಕಮಿಟಿ ಐತಿ. ಪ್ರತಿಯೊಂದ್ರಲ್ಲಿ ಯುವ ಕಮಿಟಿ ನಮ್ದ್ರಲ್ಲಿ ಐತಿ. ಅವ್ರದ್ರಲ್ಲಿ ಯುವ ಮೋರ್ಚಾ ಬಿಟ್ರೆ ಮತ್ತೆ ಯಾವ್ದು ಯುವ ಮೋರ್ಚಾನ ಇಲ್ಲ. ಓಕೆ. ಇಲ್ಲ, ಅವರೆಲ್ಲೂ ಬೇರೆ ಬೇರೆ ಇತ್ತಿದೆ, SC ಮೋರ್ಚಾ ಅದು ಇದು ಅಂತೆಲ್ಲ ಇದೆ. ಓಕೆ ವೆಲ್ ಸರ್, ಈಗ ನಾವು ನಿಂತಿರುವಂತಹ ಜಾಗ ಏನಿದೆ ಇದು ಥಿಯೇಟರ್ ಅಂತ ಅನಿಸ್ತದೆ. ಯಾವ ತರದ ಸಿನಿಮಾಗಳ ಜಾಸ್ತಿ ನೋಡ್ತೀರಿ? ಅಂದ್ರೆ ಜಾಸ್ತಿ ನಾನು ಯಾವಾಗ ಸಿನಿಮಾ ಮಾಡಿಸಿದೆ ಫಿಲಮ್ 1-2 ನೋಡಿರ್ಬೋದು ಅಷ್ಟೇ, ಇಲ್ಲ ನಾನು ಕಂಪ್ಲೀಟ್ ಆಗಿ. ಓಕೆ. ಆಮೇಲೆ ಯಾಕಂದ್ರೆ ಬರೀ ಅಡ್ಡಾಡೋದೇ ಆಗ್ಬಿಡುತ್ತಲ್ಲ. ಯಾರಾದ್ರೂ ಬಂದಾಗ ಈ ಕಡೆ ಎಲ್ಲೋ ಡೋರ್ ಇದೆ, ಈಗ ಜಸ್ಟ್ ಇಲ್ಲಿ ಕೂರಿಸ್ಕೊಂಡು ಮಾತಾಡ್ಲಿಕ್ಕೆ ಆಗ್ಬಿಟ್ಟಿದ್ದು. ಓಕೆ. ಯಾವತ್ತಾದ್ರೂ ಕಾಲೇಜ್ ಲೈಫ್ ಅಲ್ಲಿ ಸರ್ ಬಂಕ್ ಹಾಕಿ ಹೋಗಿದ್ರಾ ಸಿನಿಮಾಗಳಿಗೆಲ್ಲ? ಇಲ್ಲ ಸರ್, ನಾನು ಫಿಲಂ ಥಿಯೇಟರ್ ಅಂತ ನೋಡಿದ್ದೆ 10ನೇ ಕ್ಲಾಸಿಗಲ್ಲ. ಅಲ್ಲಿವರೆಗೂ ನಾನು ಈ ಫಿಲಂ ಥಿಯೇಟರ್ ಹೆಂಗಿರುತ್ತೆ ಅಂತಾನು ನೋಡಿರ್ಲಿಲ್ಲ.
ಓಕೆ. ಯಾಕಂದ್ರೆ ಅವಾಗ ಒಂದ್ ಅದನ್ನು ಚಾಲೆಂಜಬಲ್ ಹಾಕಿ ಒಳಗಡೆ ಹೋದೆ ಒಂದ್ಸತಿ ಹ್ಮ್. ಟಿಕೆಟ್ ಇಲ್ದಂಗೆ. ಓಕೆ. ಜಸ್ಟ್ ಹಿಂಗೆ ಅದು ಕಲಸಿ ಬಳ್ಳಿ ಬ್ಲಾಕ್ ಸೀನ್ ಬರುತ್ತೆ, ಸ್ಟಾರ್ಟಿಂಗ್ ಒಂದ್ ಕಾರ್ ಬರ್ತಿರ್ತಾರೆ, ಹ್ಮ್. ಅದನ್ನ ಹಿಂಗ್ ಜಸ್ಟ್ ಹಿಂಗೆ ವಿಂಡೋ ಓಪನ್ ಮಾಡಿ ನೋಡ್ತಿದ್ದೆ, ಅದ ಡೋರ್ ಓಪನ್ ಮಾಡಿ ಹಂಗೆ ದಡ್ಡನ ಹೊರ ದಬ್ಬಿದ್ರು. ಓಕೆ. ಆಮೇಲೆ ನಾನು ಫಸ್ಟ್ ಫಿಲಮ್ ಅಂತ ನೋಡಿದ್ದೆ ನನಗೆ ಇದು ಅನ್ಸುತ್ತೆ, ಯಾವ್ದಾದ್ರು ದರ್ಶನದ ಯಾವ್ದೋ ಒಂದು ಮೂವಿ ನೋಡಿದ್ದೆ, ಅದು ಫಿಲಂ ಥಿಯೇಟರ್ ಅಲ್ಲಿ. ಅದು ಬಿಟ್ರೆ ಯಾವ್ದು ನೋಡಿಲ್ಲ. ಚಿಂಗಾರಿ ಅನ್ಸುತ್ತೆ ಫಸ್ಟ್ ಫಿಲಂ ಮೂವಿ ನೋಡಿ. ಓಕೆ, ಅಂದ್ರೆ 2011-12 ಆ ಟೈಮ್ ಅಲ್ಲಿ. ಓಕೆ. ವೆಲ್, ಯಾವತ್ತು ಈ ಪೊಲಿಟಿಕಲ್ ಕರಿಯರ್ ವಿಟಮಿನ್ ಎಂ ಇಲ್ದೆ ವರ್ಕೌಟ್ ಆಗಲ್ಲ ಅನ್ನೋದು ಹೇಳ್ತಾ ಇರ್ತಾರೆ. ನಿಮಗೆ ಅದರದ್ದು ಇಂಪ್ಯಾಕ್ಟ್ ಯಾವತ್ತಾದ್ರೂ ಆಗಿದೆಯಾ? ಇಲ್ಲ ಸರ್, ಆಕ್ಚುಲಿ ಅವು ನಿಜ, ಅದು ಗಾಡ್ ಫಾದರ್ ಇಲ್ದಂಗೆ ವರ್ಕೌಟ್ ಆಗಲ್ಲ, ವಿಟಮಿನ್ ಎಂ ಇಲ್ದಂಗೆ ವರ್ಕೌಟ್ ಆಗಲ್ಲ. ಬೇಕೇ ಬೇಕು. ಯಾಕಂದ್ರೆ ಇವತ್ತು ನಾನು ಒಂದು ಯಾರೋ ಒಬ್ರು ಬಂದು ಜಸ್ಟ್ ಒಂದ್ ಏನಾದ್ರು ಕೇಳಿದಾಗ ಅಟ್ಲೀಸ್ಟ್ ಒಂದು 500 ರೂಪಾಯಿ ಕೈ ಸಹಾಯ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡಕ್? ನಾವು ನಾಯಕ ಆಗಿ ಬರೀ ಕೊಡಿಸ್ತೀನಿ ಅನ್ನೋದಲ್ಲ, ಕೊಡ್ತೀನಿ ಅನ್ನೋದ್ರಲ್ಲೂ ಇರ್ಬೇಕಲ್ಲ. ಓಕೆ. ಲೈಕ್ ಸರ್, ನನಗೆ ಮೊನ್ನೆ ಒಂದು ಯಾವ್ದೋ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೆ. ಅದ್ರಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳ್ತಾ ಇದ್ರು, ಹಣ ಇರೋರು ನೀವೇನೋ ಮಾಡ್ತೀರಿ, ಹಣ ಇಲ್ಲದೆ ಇರೋರು ಸಂಘಟನೆ ಮಾಡ್ಕೊಂಡು ಬಾವುಟ ಕಟ್ಟೋದಕ್ಕಷ್ಟೇ ಸೀಮಿತ ಆಗ್ಬಿಡ್ತಾರೆ, ಹಣ ಇಲ್ಲದೆ ಇರೋರು ರಾಜಕೀಯ ಮಾಡೋದು ಹೇಗೆ ಅನ್ನೋದೊಂದು ಪ್ರಶ್ನೆ. ಸಂಘಟನೆ ಸರ್, ಈಗ ಹಣ ಇಲ್ದಾರಂದ್ರೆ ನೋಡಿ, ನಮ್ ಡಿ ಕೆ ಅವರು ಪಂಚಾಯತ್ ಚುನಾವಣೆಯಿಂದ ಬಂದಿದ್ದು, ಹಣ ಇಟ್ಕೊಂಡೇ ಬಂದಿಲ್ಲ. ಸಂಘಟನೆ, ಪ್ರತಿಯೊಂದು ಜನಗಳಿಗೆ ಆದಂತ ಸಣ್ಣ ಪುಟ್ಟ ಕೆಲಸಗಳು ಅವೇ ನಮಗೆ ರಿಟರ್ನ್ ಆಗ್ತಾವೆ ಓಟಾಗಿ. ಅದು ಬಿಟ್ರೆ ಇವತ್ತಿನ ಕಾಲದಲ್ಲಿ MLA ಮಕ್ಕಳು MLAಗಳು. ಓಕೆ. ಮಕ್ಕಳು MLA ಆಗ್ತಾರೆ, ಇವರು ಬಿಸ್ನೆಸ್ ಮ್ಯಾನ್ಗಳು ಬರೀ ಇದೆ ಆಗ್ಬಿಡ, ದುಡ್ಡಿರೋಕೆ ಬಂದ್ಬಿಡೈತಿ. ಬಟ್ ನಾನ್ ಹೇಳೋದೇನಂದ್ರೆ ಬಡವರು ಕೂಡ ಅಟ್ಲೀಸ್ಟ್ MLAಗಳಾಗ್ಬೇಕು. ಓಕೆ. ಅವಾಗ ಬಡವ್ರ ಕಷ್ಟ ಈಸಿಯಾಗಿ ಎನ್ಕ್ಯಾಚ್ ಮಾಡ್ಕೋಬಹುದು. ಈಗ ನಾನು ದಾರಿಲಿ ಹೋಗ್ತಿರ್ತೀನಿ, ಒಂದ್ ಗುಡಿಸ್ಲು ನೋಡ್ತೀನಿ, ಗುಡಿಸ್ಲು ನೋಡಿದ ತಕ್ಷಣ ಅಯ್ಯೋ ಗುಡಿಸ್ಲಾಗ ಇದಾರಲ್ಲಪ್ಪ ಅಂತ ಹೆಂಗ್ ಜೀವನ ಮಾಡ್ತಾರಂತ ಯೋಚನೆ ಬರ್ಬೇಕೆ ಹೊರತು ಜಸ್ಟ್ ಗುಡಿಸ್ಲಾಗ ಇದಾರ ಮುಂದೆ ಹೋಗೋದು. ಈಗ MLA ಮಕ್ಳು ಏನ್ ಮಾಡ್ತಾರೆ, ಈಗ ಅಥವಾ ಶ್ರೀಮಂತರು ಏನ್ ಮಾಡ್ತಾರೆ ರಾಜಕಾರಣಕ್ಕೆ ಬಂದ್ರೆ, ಅದ್ರ ಬಗ್ಗೆ ಗೊತ್ತಿರಲ್ಲ, ಗುಡಿಸ್ಲಾಗಿದಾರ ಹೆಂಗೋ ಜೀವನ ಮಾಡ್ತಾ ಇರ್ಬಿಡು. ನಾವು ನಮ್ಮಂತ ಬಡವ್ರು ಏನ್ ಮಾಡ್ತೀವಿ ಪಾಪ, ಇಂದ ಅಷ್ಟು ಕಷ್ಟದಿಂದ ಜೀವನ ಮಾಡ್ತಾರಲ್ಲ, ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋದ್ರಲ್ಲಿ ನಮಗೆ ಬರುತ್ತೆ ಮನೋಭಾವ. ಓಕೆ. ಯಾಕೆ ರಾಜಕೀಯನೇ ಯಾಕೆ ಪಿಕ್ ಮಾಡ್ಕೊಂಡ್ರಿ ಅಂತ? ರಾಜಕೀಯ ಅಂದ್ರೆ ಈಗ ಸರ್, ಈಗ ನಾನು ಪ್ರತಿಯೊಂದು ಬರೀ ಬಿಸ್ನೆಸ್ ಮ್ಯಾನ್ ಆದ್ರೆ ನಾನು ಬರೀ ದುಡ್ಡು ಕೊಡ್ತೇನೆ ಹೋಗೋದು, ಕೆಲಸಗಳು ಮಾಡ್ಕೊಡಕ್ಕಾಗಲ್ಲ. ಈಗ ಗೌರ್ಮೆಂಟ್ ಇಂದ ಅನುದಾನ ಆಗ್ಲಿ, ಮತ್ತೊಂದಾಗ್ಲಿ, ಒಂದ್ ಮನೆ ಮಂಜೂರು ಮಾಡ್ಕೊಡೋದಾಗ್ಲಿ, ಎಲ್ಲದನ್ನ ನಾನು ಇನ್ನೊಬ್ರು ಮನೆ ಅಂತ ನಿಂತ್ಕೊಂಡು ಮಾಡ್ಕೊಡ್ಬೇಕಾಗುತ್ತೆ. ಈಗ ನಾವು ರಾಜಕಾರಣಕ್ಕೆ ಬಂದು ನಾವೇ ಒಂದ್ ಏನಾದ್ರು ಒಂದ್ ಸ್ಥಾನದಾಗಿದ್ರೆ ನಾವು ಪ್ರತಿಯೊಬ್ಬರಿಗೂ ನಮ್ಮಿಂದಾನೇ ಮಾಡ್ಬೋದಲ್ಲ ಎಲ್ಲ. ನಾವು ಹೋಗಿ ಸರ್ಕಾರದಿಂದ ಮಾಡಿಸ್ಕೊಂಡ್ಬಂದು ಅವ್ರಿಗೆ ಮಾಡ್ಕೊಡ್ಬೋದು ಕೆಲಸಗಳನ್ನ. ಆಮೇಲೆ ಅಧಿಕಾರಿಗಳು ಮಾತು ಕೇಳ್ತಾರೆ. ಓಕೆ. ಸರ್, ನೀವು ಟಾರ್ಗೆಟ್ ಮಾಡಿರ್ತಿದ್ರೆ ಡೈರೆಕ್ಟ್ MLA ಎಲೆಕ್ಷನ್ MP ಎಲೆಕ್ಷನ್ ಪಿಕ್ ಮಾಡ್ಕೋಬಹುದಿತ್ತು, ಬಟ್ ವೈ ಜಿಲ್ಲಾ ಪಂಚಾಯತ್ ಚುನಾವಣೆ ಅಂದ್ರೆ ಫಸ್ಟ್ ಒಂದು ಸಣ್ಣ ಮಟ್ಟದಿಂದಾನೇ ಹೋಗೋಣ ಸರ್. ಯಾಕಂದ್ರೆ ಫಸ್ಟ್ ಒಂದು ಮೊದಲೇ ಹೆಜ್ಜೆ ಅಲ್ವಾ. ಓಕೆ. MLA ನಾವು ಈ ಸಡನ್ ಆಗಿ MLA ಆಗ್ಲಿಕ್ಕೂ ಆಗಲ್ಲ, ಅದು ದೊಡ್ಡ ಮಾಡೋಂತ ಇದು. ನಂದೇನು ಜಿಲ್ಲಾ ಪಂಚಾಯತ್ ಅದ್ರ ಲೆಕ್ಕಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇನೆ. ಓಕೆ. ಈಗ DK ಅವರಾಗ್ಲಿ ಬಂದಿದ್ದು ಕೂಡ ಪಂಚಾಯತ್ ಚುನಾವಣೆ ಅಂತ ಪ್ರತಿಯೊಬ್ಬ ನಾಯಕರು. ಆಮೇಲೆ ಗ್ರಾಮ ಪಂಚಾಯತ್ ಇಂದ ಅದು ಇವರು BJP ಅವರು ಹೇಳಿದ್ರಿ ಆಗ್ಲಿ, ಅವರು ಗ್ರಾಮ ಪಂಚಾಯತ್ ಇಂದ ಬಂದಿತ್ತು. ಸಣ್ಣ ಮಟ್ಟದಿಂದ ಹೋಗೋಣ, ಫಸ್ಟ್ ಒಂದು ಝೋನ್ ನೋಡ್ಕೊಳ್ಳೋಣ, ಆಮೇಲೆ ನೋಡೋಣ ಮುಂದಿಂದ ಅದು ಅವಕಾಶ ಸಿಕ್ಕರೆ ಮುಂದೆ ನೋಡೋಣ. ಓಕೆ. ಈಗ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳು ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಜನರಿಗೆ ಈಸಿ ಆಕ್ಸೆಸ್ ಆಗಿರ್ತೀರಿ. ಏನ್ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಏನು ಜಿಲ್ಲಾ ಪಂಚಾಯತ್ ನಿಮ್ದು? ಜಿಲ್ಲಾ ಪಂಚಾಯತ್ ಅಂದ್ರೆ ಫಸ್ಟ್ ನಾನು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಫಸ್ಟ್ ಅಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ಬೇಕು. ಆಮೇಲೆ ಅದೇ ಹೇಳಿದ್ನಲ್ಲ ನಿಮ್ಗೆ ಹೋಗ್ತಾ ತೋರಿಸ್ತೇನೆ, ನದಿಯಿಂದ 3 ಕಿಲೋಮೀಟರ್ ತಡೆದ್ರೆ ನೀರಿಲ್ಲ ಅಲ್ಲಿ ಅಂತ ಸಿಚುವೇಶನ್. ಈ ಕಡೆ ಬೆದ್ಲು, ಈ ಕಡೆ ನೀರಾವರಿ ಭಾಗ, ಅಲ್ಲಿ ಅದನ್ನ ನೀರ್ ಯುಟಿಲೈಸ್ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಂದು ಸಣ್ಣ ಪುಟ್ಟ ಏನ್ ಸ್ಕೂಲ್ಗಳಾಗ್ಲಿ, RDP ಏನ್ ಪಂಚಾಯತಿಂದ ಏನ್ ಬರುತ್ತವ ನಾನು ಕರೆಕ್ಟ್ ಜನಗಳಿಂದ ತಲುಪಿಸೋ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಕರೆಕ್ಟ್. ಸರ್, ನಾನು ಡೆಲ್ಲಿಯಲ್ಲಿ ಡಿಸ್ಕಷನ್ ಮಾಡ್ತಿರುವಾಗ ತುಂಬಾ ಜನ ರಾಜಕೀಯ ಪ್ರವೀಣರು ಅಂತ ನಾವೇನ್ ಹೇಳ್ತೀವಿ, ತುಂಬಾ ಎಕ್ಸ್ಪರ್ಟ್ ಇರುವಂತವ್ರೆಲ್ಲ ಹೇಳ್ತಿದ್ರು, ಈ ಫ್ರೀಬೀಸ್ ಗಳನ್ನ ಕೊಡೋದ್ರಿಂದ ಅಥವಾ ಗ್ಯಾರಂಟಿಗಳನ್ನ ಕೊಡೋದ್ರಿಂದಾಗಿ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ತುಂಬಾ ದೊಡ್ಡ ಹೊಡೆತ ಕೊಡುತ್ತೆ, ಫ್ರೀಬೀಸ್ ಕೊಡಬಾರ್ದು ಜನರಿಗೆ. ಅಂದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡುವಂಥದ್ದಾಗಲಿ ಅಥವಾ ಅವರನ್ನೇ ಒಂದು ಹಂತದಲ್ಲಿ ತಮಗೇನ್ ಬೇಕು ತಾವು ಖುದ್ದು ಮಾಡ್ಕೊಳ್ಳೋದಕ್ಕೆ ಅವರನ್ನ ಸ್ಥಿತಿವಂತರಾಗಿ ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಈ ಗ್ಯಾರಂಟಿಗಳನ್ನ ಹೇಗೆ ಡಿಫೈನ್ ಮಾಡ್ತೀರಿ? ಆಸ್ ಎ ಯೂತ್ ಹೇಗೆ ನೋಡ್ತೀರಿ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು? ಅಲ್ಲ, ಗ್ಯಾರಂಟಿ ಎಲ್ಲಿ ಫೇಲ್ ಆಗಿಲ್ಲಲ್ಲ ಸರ್. ಯಾಕಂದ್ರೆ ಗ್ಯಾರಂಟಿ ಮಾತಾಡೋದಂದ್ರೆ ಗ್ಯಾರಂಟಿ ತಗೊಳೋರಿಗೆ ಗೊತ್ತದ ಕಷ್ಟ ಏನಂತ. ಬಟ್ ನಮ್ಮ ಉಡುಪಿ, ಮಂಗಳೂರು ಆ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲೆಲ್ಲ ಶಕ್ತಿ ಯೋಜನೆ ಫೇಲ್. ಯಾಕೆಂದ್ರೆ ಅಲ್ಲೆಲ್ಲ ಓಡಾಡೋದೇ ಪ್ರೈವೇಟ್ ಬಸ್ಗಳು. ಇಲ್ಲ ಸರ್, ಆಕ್ಚುಲಿ ಇಲ್ಲೆಲ್ಲ ನಮಗೆ ನಾರ್ತ್ ಕರ್ನಾಟಕ ನೋಡಿದ್ರೆ ಬಹಳ ಇಂಪ್ಲಿಮೆಂಟ್ ಆಗಿದೆ ಅದು. ಆಕ್ಚುಲಿ ಅಲ್ಲಿಂದ ಫಸ್ಟ್ ಹೆಣ್ಮಕ್ಳು ಪಾಪ ಈಗ ಮುಂಚೆ ಒಂದ್ ದೇವಸ್ಥಾನಕ್ಕೆ ಹೋಗಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಈಗ ಅಂತಾರೆಲ್ಲ ಪೂರ್ತಿ ಎಲ್ ಬೇಕಲ್ಲಿ ಬಸ್ ಹೋಗ್ತಿದಾರೆ, ಫ್ರೀ ಐತಿ, ಫ್ರೀ ಆಕ್ಸೆಸ್ ಇದೆ. ಬಟ್ ಆಮೇಲೆ 2,000 ರೂಪಾಯಿ ತಿಂಗಳಿಗೆ ಬರ್ತಿದೆ.
ಓಕೆ 2,000 ರೂಪಾಯಿ ತಿಂಗಳಿಗೆ ಬರೋದ್ರಿಂದ ಅವ್ರು ವರ್ಷ ಪೂರ್ತಿ ಎಷ್ಟೋ ಇದನ್ನ ಸೇವ್ ಮಾಡ್ಕೊಂಡು ಮೊನ್ನೆ ಯಾರೋ ಫ್ರಿಜ್ ತಗೊಂಡ್ಲು. ಇದೆ ಈ ತರ ಇವು ಯುಟಿಲೈಸ್ ಬಡವರು ಮಾಡ್ಕೊಂತಾರೆ, ಶ್ರೀಮಂತರಲ್ಲಿ ಮಾಡ್ಕೊಳಕ್ ಸಾಧ್ಯ. ಶ್ರೀಮಂತರ ಅವಶ್ಯಕತೆ ಇರಲ್ಲ ಅದು. ಓಕೆ. ಅವ್ರು ಮಾತಾಡ್ತಾರೆ. ಅಂದ್ರೆ ಈಗ ಈ ಫ್ರೀ ಬಸ್ ಆಗ್ಲಿ ಅಥವಾ 2,000 ರೂಪಾಯಿ ಮನೆ ಯಜಮಾನಿಗೆ ಬರುವಂತಹ ಗೃಹಲಕ್ಷ್ಮಿ ಹಣ ಆಗ್ಲಿ, ಅಂದ್ರೆ BMW ಕಾರ್ ಇರೋರ್ಗೂ ಕೂಡ ಆಪ್ಷನ್ ಇದೆ, ಬಸ್ಸಲ್ಲಿ ಫ್ರೀ ಓಡಾಡಬಹುದು ಅನ್ನೋ ತರ ಇದೆ. ಅವ್ರು ಓಡಾಡಲ್ಲ ಸರ್, ಅದಕ್ಕೆ ಆಕ್ಚುಲಿ ಕೊಟ್ಟಿರೋದು. ಅವರೇ ಮಾತಾಡೋದು ಆಕ್ಚುಲಿ ಇದು ಫೇಲ್ ಏನಾರು ಮಾಡ್ಬೇಕಂತ. ಆತರ ಇಂಪ್ಲಿಮೆಂಟ್ ಅವ್ರಂತೂ ಮಾಡಲ್ಲ. ಸರ್ಕಾರ ಮಾಡೋರಿಗೂ ಬಿಡೋದಿಲ್ಲ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿರೋದಕ್ಕೆ ನಾವು ಇನ್ನು ಮೊನ್ನೆ 1000 ದಿವಸದ ಫಂಕ್ಷನ್ ಮಾಡಿದ್ದು. ಓಕೆ. ನಿಮ್ ಕಡೆ ಆಕ್ಚುಲಿ ಸಿದ್ದರಾಮೋತ್ಸವ ಕೂಡ ದಾವಣಗೆರೆಯಲ್ಲೇ ಆಗೋದು. ಲಕ್ಷಾಂತರ ಜನ ಸೇರಿದ್ರು. ಹೇಗಿದೆ ಸಿದ್ದರಾಮಯ್ಯ ಅವ್ರ ಬೇವ್ ಕಡೆ? ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಸಿದ್ದರಾಮೋತ್ಸವದಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಓಕೆ. ಆ ಜನ ಮೋದಿಗೂ ಸೇರ್ಲಿಕ್ಕೆ ಆಗಲ್ಲ. ಯೂತ್ಸಿಗೆ ಪಾಲಿಟಿಕ್ಸ್ ಅನ್ನುವಂಥದ್ದು ಇದೆಯಲ್ಲ, ಕೆಲವೊಂದ್ ಟೈಮ್ ದಿ ಫೀಲ್ ದಟ್ ಇದು ಕಬ್ಬಿಣದ ಕಡಲೆ, ನಮ್ಮಿಂದ ಆಗೋದೇ ಇಲ್ಲ ಅಂತ. ಈ ನೆಟ್ವರ್ಕಿಂಗ್ ಸೋರ್ಸ್ ನ ಕ್ರಿಯೇಟ್ ಮಾಡೋದು ಹೇಗೆ? ಈಗ ನಾವು ಆಕ್ಚುಲಿ ನಾನು ನೆಟ್ವರ್ಕ್ ಹೇಗೆ ಕನೆಕ್ಟ್ ಮಾಡ್ಕೊಂಡೆ ಅಂದ್ರೆ, ನಾವು ಸಾಹೇಬ್ರ ಮನೆಗೆ ಹೋದ ತಕ್ಷಣ ಏನ್ ಡೈರೆಕ್ಟ್ ಆಗಿ ಬರೆದು ನಮಗೆ ನಾವೇನೇ ಎಲೆ ಮರಿ ಕಾಯಿ ಆಗಿರ್ತೀವಿ. ಡೈರೆಕ್ಟ್ ಆಗಿ ಕರೆದ್ಬಿಟ್ಟು ನಮ್ಮನ್ನೇನು ಬಂದು ಮಾತಾಡ್ಸೋದು ಇದರ್ಸೋದು ಮಾಡಲ್ಲ. ಓಕೆ. ಜಸ್ಟ್ ನಾನು ಆಯಪ್ಪನ ಹತ್ರ ಹೋಗಿ 6 ತಿಂಗಳ ಗಂಟ್ಲೆ ಚಪ್ಪಳಿಸೋಸಿದೀನಿ. ಲಾಕ್ಡೌನ್ ಅಲ್ಲ, ಕೆಲಸ ಇಲ್ಲ ಅವಾಗ. ಸುಮ್ನೆ ಹೋಗೋದು ಅವ್ರ ಮನೆ ಹತ್ರ ನಿಂತ್ಕೊಳ್ಳೋದು. ಅವ್ರು ರಾತ್ರಿ ಹಿಂಗ್ ಬರ್ತಿದ್ರು, ಆಮೇಲೆ ನೋಡ್ತಿದ್ರು, ಹೋಗ್ತಿದ್ರು. ಕರೆದು ಯಾರು ಮಾತಾಡ್ಸಲಿಲ್ಲ. ಓಕೆ. ಕೊನೆಗೆ ಸಡನ್ ಆಫ್ ಟೈಮಲ್ಲಿ ಬಂದು ಒಂದ್ ಟೈಮಲ್ಲಿ ಅವ್ರು ರಾತ್ರಿ 11:30 ಗಂಟೆ ಸುಮಾರು ರಾತ್ರಿ ಬಂದ್ರು. ಅದು ಹತ್ರ ಒಂದು 6 ತಿಂಗಳಾಗಿರ್ಬೇಕು ಮೋಸ್ಟ್ಲಿ. ಆ ಯುವಲೋ ಗಾಡಿ ಅಂತ ಬರೋದು, ಅದು ತಗೊಂಡ್ ಹೋಗಿದ್ದೆ ನಾನು. ಅಲ್ಲಿ BTM ಲೇಔಟ್ ಇಂದ ಅಲ್ಲಿಗೆ. ಓಕೆ. ಅಲ್ಲಿ ತಗೊಂಡೋಗಿ ಅಲ್ಲಿ ಗಾಡಿ ಬಿಟ್ಟು ಅವ್ರ ಹತ್ರ ಮನೆ ಹತ್ರ ಹೋಗೋದು, ನಿಂತ್ಕೊಳ್ಳೋದು. ಆಮೇಲೆ ಅವ್ರು ಒಂದು 10:30-11 ಗಂಟೆ ಸುಮಾರು ಬಂದು ನನಗೆ ಮಾತಾಡ್ಸಿದ್ರು. ಅವಾಗ ಯಾಕೆ ಡೈಲಿ ಬರ್ತಿದ್ದಿಲ್ಲ, ಏನ್ ಸಮಾಚಾರ ಅಂತ. ಅವಾಗ ಈ ತರ ಸಿಚುವೇಶನ್ ಅನ್ಕೊಂಡು 5,000 ರೂಪಾಯಿ ದುಡ್ಡು ಕೊಟ್ಟು ಅದೇ PG ಹಾಕಿತ್ತು. ಓಕೆ. ಆಮೇಲೆ ಮತ್ತೆ ಅಲ್ಲಿಗೆ ಬಿಟ್ಬಿಡ್ಲಿಲ್ಲ. 5,000 ಕೊಟ್ರು. ಬಟ್ ನಾನೇನು ಮತ್ತೆ ದುಡ್ಡು ಕೇಳಕ್ ಹೋಗ್ಲಿ, ನಾನು ಕೇಳಿಲ್ಲ. ಡೈರೆಕ್ಟ್ ಅವ್ರ ಹತ್ರ ಹೋಗ್ತಿದ್ದೆ, ಪಾರ್ಟಿ ಬಗ್ಗೆ ಮಾತಾಡ್ತಿದ್ದೆ. ಆಮೇಲೆ ಕನೆಕ್ಟ್ ಮಾಡಿ ಈಗ ಎಲ್ಲಾದ್ರೂ ಕೂಡ ಕಂಡಿಡ್ದು ಕರೀತಾರೆ, ಕಂಡಿಡ್ದು ಮಾತಾಡಿಸ್ತಾರೆ. ಈಸಿಯಾಗಿ ಈ ತರ ಕನೆಕ್ಟ್ ಆಗ್ಬೋದು. ನಾವು ಒಂದೇ ಸತಿ ಸಿಗುತ್ತೆ. ಈಗ ಹೋದ ತಕ್ಷಣ ನನಗೆ ಬೆಲೆ ಕೊಡ್ಲಿಲ್ಲ, ಆ ಕಡೆ ನಾನು ಕಳಿಸೋದು ವಾಪಸ್ ಅಂದ್ರೆ ಅಲ್ಲಿ ಇದಾಗ್ಬಿಡುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಒದ್ದಾಡಬೇಕು, ತುಂಬಾ ಸ್ಟ್ರಗಲ್ ಅಂತ. ಅದೇ ಸರ್, ನಾನೇ ಹೇಳಿದ್ನಲ್ಲ, ನಾ ಎಕ್ಸಾಂಪಲ್ 6 ತಿಂಗಳ ಗಂಟೆ ನಾವು ಒದ್ದಾಡಿದ್ದೀನಿ. ಈಗ ಅರ್ಥ ನನಗೆ ಅವ್ರ ರಿಲೇಷನ್ ಅಲ್ಲ ಅವ್ರು, ಮತ್ತೆ ನಾನೇನು ದೊಡ್ಡ ಮೇಲೆ ಮಗ ಅಲ್ಲ ಕಂಡಿಡ್ದು ಮಾತಾಡ್ಲಿಕ್ಕೆ. ಓಕೆ. ಸಾಮಾನ್ಯ ಬಡವರಾಗಿರ್ತೀವಿ, ಏನೋ ಒಂದು ಎಷ್ಟೋ ಸಾವಿರ ಕನಸುಗಳು ಇಟ್ಕೊಂಡಿರ್ತೀವಿ. ನಾನು ರಾಜಕಾರಣಕ್ಕೆ ಬರ್ಬೇಕು, ಏನಾದ್ರು ಮಾಡ್ಬೇಕು, ನನ್ನಂತ 1000 ಜನಕ್ಕೆ ಬೆಳೆಸ್ಬೇಕು, ಮತ್ತೆ ಏನ ಲೆಕ್ಕಾಚಾರಕ್ಕೆ. ಆತರ ಅವ್ರದ್ದು ತಲೆಗಿರೋದು ಅದೇ, ನಮ್ ತಲೆಗೂ ಇರೋದು ಅದೇ. ಓಕೆ. ಹಂಗಾಗಿ ನಾವು ಅಡ್ಡಾಡ್ಕೊಂಡು ಚಲೋ ಆಟ ಬಿಡದೆ ಸುಮ್ಮನೆ ಹೋಗ್ತಾನೆ ಇರ್ಬೇಕು. ಹೋಗ್ದಾಗ ಒಂದ್ ಟೈಮ್ ಸಟನ್ ಆಫ್ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಆ ಟೈಮಲ್ಲಿ ಕನೆಕ್ಟ್ ಎಷ್ಟು ದಿನ ಕಂಟಿನ್ಯೂಸ್ ಹೋಗ್ತಿದ್ರಿ ಅಲ್ಲಿ? ಅಂದ್ರೆ ಡೈಲಿ. ಲಾಕ್ಡೌನ್ ಕೆಲಸನೇ ಇಲ್ವಲ್ಲ. ಈಗ ನಮ್ BMRC ಅಲ್ಲಿ ಲೇಬರ್ ಗಳೆಲ್ಲ ಇದಕ್ಕೆ ಊರಿಗೆ ಹೋಗ್ಬಿಟ್ರು ಫಸ್ಟ್ ಲಾಕ್ಡೌನ್ ಅಂತ. ಓಕೆ. ನಾನೇ ಮಾಡ್ತಿದ್ದೆ, ನಮಗೆ ಆಕ್ಸೆಸ್ ಇತ್ತು ಅಡ್ಡಾಡ್ಲಿಕ್ಕೆ. ಯಾಕಂದ್ರೆ ನಾನು ಮೆಟ್ರೋ ಎಸೆನ್ಷಿಯಲ್ ವರ್ಕ್ ಇತ್ತು. ಹಂಗಾಗಿ ನಾನೇ ಮಾಡ್ತಿದ್ದೆ, ಅದನ್ನ ಯೂಸ್ ಮಾಡ್ಕೊಂಡು ಅವ್ರ ಮನೆ ಹೋಗೋದು. ಓಕೆ. ಅವ್ರ ಮನೆ ಹೋಗಿ ನಿಂತ್ಕೊಳ್ಳೋದು. ಸಾಹೇಬ್ರು ಹಿಂಗ್ ಹೋಗಿದ್ರು, ಕಾರ್ ಹಿಂಗ್ ಮುಖ ನೋಡ್ತಿದ್ರು, ಹಿಂಗ್ ಹೋಗ್ತಿದ್ರು. ಕಂಟಿನ್ಯೂ ಆಗಿ ಅವರು ಒಂದ್ 6 ತಿಂಗಳು ಆದ್ಮೇಲೆ ಮಾಡಿದ್ವಿ. ಇದು ಸಾಹೇಬ್ರಿಗೂ ಕೂಡ ಅನುಭವ ಆಗಿದೆ. ಇದು ಅವ್ರು ಬಂಗಾರಪ್ಪರ ಮನೆಗೆ ಹೋಗ್ತಿದ್ರು ಅಂತ ಈ ತರ. ಓಕೆ. ಬಂಗಾರಪ್ಪರ ಮನೆಗೆ ಒಂದ್ 8 ತಿಂಗಳು ಅವರು ಹಿಂಗೆ ಹೋಗಿದ್ದಾರೆ. ಶಿವಾಜಿನಗರಕ್ಕೆ ಹೋಗೋದು, ಊಟ ಮಾಡೋದು, ಆಮೇಲೆ ಬಂಗಾರಪ್ಪರ ಮನೆ ಮುಂದೆ ನಿಂತ್ಕೊಳ್ಳೋದಂತೆ. ಓಕೆ. ಆಮೇಲೆ ಅಲ್ಲಿ ಹೋಗಿ ಕೊನೆಗೆ ಬಂಗಾರಪ್ಪರ್ ಬರ್ದೆ ಯಾಕೆ ಬರಕತ್ತೆ ಬಾಯ್ಲಿ ಅಂತ ಅವ್ರು ಕರೆದು ಮಾತಾಡ್ಸಿ, ಅದಾದ್ಮೇಲೆ ಅವ್ರು MLA ಆದ್ಮೇಲೆ ಅವ್ರ ಕ್ಯಾಬಿನೆಟ್ ಅಲ್ಲಿ ಬಂದಿಖಾನೆ ಸಚಿವರಾಗಿದ್ರು. ಕರೆಕ್ಟ್. ಆ ಟೈಮಲ್ಲಿ. ಓಕೆ. ಅಲ್ಲ ಅವ್ರಾದ್ರೂ ಅವತ್ತೇ ಅಲ್ಲಿ ಬಿಟ್ಬಿಟ್ಟಿದ್ರೆ 1 ತಿಂಗಳು ಸಿಗ್ಲಿಲ್ಲ ಅಂತ ಬಿಟ್ಬಿಟ್ರೆ ಅವ್ರು ಇಂಥ ದೊಡ್ಡ ನಾಯಕರು ಆಗ್ತಿರ್ಲಿಲ್ಲ. ಹೌದು. ನಾಳೆಯಿಂದನೇ ನಾನು ಹೋಗಿ ಅವ್ರ ಮನೆ ಹತ್ರ ನಿಂತ್ಕೊಬಿಡ್ತೀನಿ, ನಾನು ಏನೋ ಒಂದ್ ಆಗ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಎಲ್ಲ ರೆಡಿ ಇರ್ಬೇಕು, ಪೇಷನ್ಸ್ ಇರ್ಬೇಕು, ತಾಳ್ಮೆ ಇರ್ಬೇಕಲ್ವಾ. ಓಕೆ. ಏನ್ ಮೇಜರ್ಲಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂದ್ರೆ ನಮ್ ಟಾರ್ಗೆಟ್ ಅಲ್ಲ ಸರ್. ಈಗ ನಾರ್ಮಲ್ ಈಗ ಸಾಹೇಬ್ರ ಮನೆಗೆ ಹೋಗ್ತೀವಿ, ಸಡನ್ ಆಗಿ ನಾವು ಈಗ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಂಪರ್ಕ ಬೆಳೆಸ್ಕೋಬೇಕು ರಾಜಕಾರಣ. ಕರೆಕ್ಟ್. ನಾಯಕರ ಸಂಪರ್ಕ ಇದ್ದು ನೆಕ್ಸ್ಟ್ ಜನಸಂಪರ್ಕ ಬರ್ಬೇಕು. ಜನಸಂಪರ್ಕ ತಗೊಂಡು ಅದಾದ್ಮೇಲೆ ನಾಯಕರ ಹತ್ರ ಹೋಗಿ ನಾನು ಹಿಂಗಿದ್ದೀನಿ ಅಂತ ಅವ್ರ ತಲೆ ಬರ್ಬೇಕು. ಆಮೇಲೆ ಅಲ್ಲಿ ಬಂದ್ರೆ ನಮ್ ರೆಕಗ್ನೈಸ್ ಮಾಡಿರ್ಬೇಕು ಒಂದ್ 4 ಜನಗಳು. ಕರೆಕ್ಟ್. ಸಡನ್ ನನಗೆ MLA ದುಡ್ಡು ಐತಿ, ದುಡ್ಡು ಇರಲ್ಲ, MLA ಪ್ರಧಾನಮಂತ್ರಿ ಆಗೋದಿದ್ರೆ ಇವತ್ತು ಮೋದಿ ಪ್ರಧಾನಮಂತ್ರಿ ಆಗಿರಲ್ಲ, ಅಂಬಾನಿ ಪ್ರಧಾನಮಂತ್ರಿ ಆಗಿರಲ್ಲ. ಕರೆಕ್ಟ್. ಹೌದಾ? ಹೌದು. ಅದೇ ತರ ನಾವು ಜನಗಳ ಹತ್ರ ಮೇನ್ ಒಡನಾಟ, ಕ್ಷೇತ್ರ ಬಿಗಿ ಹಿಡಿಕೋಬೇಕು ಅಷ್ಟು ಬಿಟ್ಟು. ಸರ್, ಈಗ ಪರ್ ಡೇಗೆ ಎಷ್ಟು ಖರ್ಚಾಗುತ್ತೆ ಹುಡುಗರನ್ನೆಲ್ಲ ಇಟ್ಕೊಂಡು ಅಡ್ಡಾಡೋದಕ್ಕೆಲ್ಲ? ಪರ್ ಡೇ ಹೋಗುತ್ತೆ ಸರ್, ಅದು ಹೇಳಲಿಕ್ಕೆ ಬರಲ್ಲ. 20 ಆಗ್ಬೋದು, 15 ಆಗ್ಬೋದು. ಓಕೆ. ಯಾಕಂದ್ರೆ ನಾನು ಒನ್ ಟೈಮ್ ಗಾಡಿ ತೆಗೆದ್ರೆ 400 ರೂಪಾಯಿ ಡೀಸೆಲ್ ಬೇಕೇ ಬೇಕು. ಅದೇ 400 ರೂಪಾಯಿ ಮತ್ತೆ ಊಟ ಗೀಟ ಅವೆಲ್ಲ ಹೋಗ್ತದೆ. ಆಮೇಲೆ ಸಣ್ಣ ಪುಟ್ಟ ಯಾರಾದ್ರೂ ಬಂದು ಸಹಾಯ ಕೇಳ್ತಾರೆ, ಅಂತವ್ರಿಗೆ 1,000-2,000-3,000 ಕೊಡ್ಲಿಲ್ಲ ಸುಮ್ನೆ ಇಲ್ಲ ಅಂತ ಹೇಳಿ ಕಳ್ಸೋದಲ್ಲ. ನಮ್ಮನ್ನ ಬಯಸಿ ಬಂದವರು ಕೈ ಕಳಿಸಬಾರ್ದು ಅಂತ ನನ್ನ ಸಿದ್ಧಾಂತ. ಓಕೆ, ಗುಡ್. ಅಂದ್ರೆ ಒಬ್ಬ ಪೊಲಿಟಿಷಿಯನ್ ಫಸ್ಟ್ ಎಕನಾಮಿಕಲಿ ಸ್ಟೇಬಲ್ ಆಗ್ಬೇಕು.
ದೆನ್ ಹಿ ಕ್ಯಾನ್ ಡೂ ಎನಿಥಿಂಗ್ ಅಲ್ವಾ? ಹೌದು. ಈ ಎಕನಾಮಿಕ್ ಸ್ಟೆಬಿಲಿಟಿಯನ್ನ ಪಡೆದುಕೊಳ್ಳೋದಕ್ಕೆ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರಲೇಬೇಕು, ಹೌದು ಇಲ್ಲ ಅಂತಂದ್ರೆ ಫೇಲ್. ಹೌದು. ನೀವೀಗ ಆಸ್ ಎ ಯೂತ್ ಸರ್, ನೀವು ಗ್ರೌಂಡ್ ಅಲ್ಲಿ ನೋಡಿರ್ತೀರಿ, ಹಣ ಇಲ್ಲ ನಮ್ಮ ಹತ್ರ, ನಾವು ಬಾವುಟ ಕಟ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಎಕ್ಸೆಪ್ಟ್ ಮಾಡ್ಕೋತಾರ ಜನ ಅಕ್ಸೆಪ್ಟ್ ಮಾಡ ಅಂದ್ರೆ ನಾವು ಏನಾದ್ರು ಒಬ್ರು ಸಹಾಯ ಮಾಡ್ಬೇಕಂದ್ರೆ ನಾವು ಸ್ಟೇಬಲ್ ಇರ್ಬೇಕಲ್ಲ ಸರ್, ನೀವ್ ಹೇಳ್ದಂಗೆ. ಈಗ ನಾನು ಇಲ್ಲಿ ಇದರಲ್ಲಿ ಫಸ್ಟ್ ನಾನು ಆಕ್ಚುಲಿ ಕೆಲಸ ಬಿಟ್ಟು ಬಂದಾಗ DK ಅವ್ರ ಜೊತೆಗೆ ಇದ್ದಷ್ಟು ನನಗೆ ದುಡ್ಡು ಕೊಡ್ಲಿಲ್ಲ. ಕೋಟಿ ದುಡ್ಡು ಕೊಟ್ಟು ನಾವು ತಗೊಂಡು ಹೋಗೋ ರಾಜಕಾರಣ ಮಾಡು ಅಂತ ಯಾರು ಹೇಳಿಲ್ಲ. ಬಟ್ ನಾನು ಅದ್ರಲ್ಲಿ ಏನ್ ಮಾಡಿದೆ ಅಂದ್ರೆ ಒಂದು ಸಣ್ಣದ ಒಂದು ಯಾವ್ದೋ ಒಂದು ಬಂದಿರೋ ಅಮೌಂಟ್ ಅಲ್ಲಿ ಲೇಔಟಿಗೆ ಅಂತ ಹಾಕಿರೋದು ಒಂದು 3 ಲಕ್ಷ ಲೇಔಟ್ ಮಾಡಿದೆ. ಆ ಲೇಔಟ್ ಅಲ್ಲಿ ಬರ್ತಿರ್ತಕ್ಕಂಥ ಈಗ ನಾನು ಒಂದು PUC ಕಾಲೇಜ್ ಓಪನ್ ಮಾಡಿದ್ದೇನೆ, ಆಮೇಲೆ ಸಾಫ್ಟ್ವೇರ್ ಕಂಪ್ನಿ ಇದೆ ಬೆಂಗಳೂರಲ್ಲಿ. ಈಗ ಲೇಔಟ್ಗಳು ಅದು ನಡೀತಿದಾವೆ, ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದಾವೆ, ತೊಂದರೆ ಇಲ್ಲ. ಆಮೇಲೆ ಈಗ ರೆಸಾರ್ಟ್ ಕೂಡ ಮಾಡ್ತಿದೀವಿ, ಅದು ಇಲ್ಲೇ ದಾವಣಗೆರೆ ಹತ್ರ. ಏನ್ ತೊಂದರೆ ಇಲ್ಲ. ಈಗ ನಮಗೆ ಏನಂದ್ರೆ ಅದು ಅಲ್ಲಿಂದ ಬರ್ತಿರ್ತಕ್ಕಂಥ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು, ಅದನ್ನೇ ನಾವು ಜನಗಳಿಗೆ ಏನಾರು ಮಾಡೋದು ಸರ್. ಈಗ ಅಧಿಕಾರ ಐತಿ ಅಂತ ದುಡ್ಡು ಬರಲ್ಲ. ಈಗ ನೋಡಿ, ನಾನು PUC ಕಾಲೇಜಲ್ಲಿ ಎಲ್ಲ ಬಡವ್ರ ಮಕ್ಕಳು ಓದ್ತಿರೋದು. ಫೀಸ್ ನೀವು ನಂಬಲ್ಲ, ಬರೀ 10,000 ತಗೊಂಡಿದ್ದೀನಿ, ಫ್ರೀ ಆಗಿ ತಗೊಂಡಿದ್ದೀನಿ. ಯಾಕಂದ್ರೆ ಎಷ್ಟು ಜನ ಇದಾರೆ ಸ್ಟ್ರೆಂತ್ ಈಗ 120 ಜನ ಇದಾರೆ. ಓಪನ್ ಮಾಡಿ ಒಂದ್ 2 ವರ್ಷ ಆಯ್ತು. ಸೆಕೆಂಡ್ PUC ಒಂದು 150 ಜನ ಇದಾರೆ. ಫಸ್ಟ್ PUC 120 ಇದಾರೆ. ಅದರಲ್ಲಿ ಆಟೋಮೆಟಿಕ್ ನೀವು ನೋಡೋದ್ರೆಲ್ಲ ಬಡವ್ರ ಮಕ್ಕಳೇ. ಬರೀ 20,000 10,000 ಎಲ್ಲ ಆಕ್ಚುಲಿ ಅನ್ಸ್ಬಿಟ್ಟು ಫೀಸ್ ಇಟ್ಟರೆ 1 ಲಕ್ಷ. ಬಟ್ ಬಡವ್ರು ಅಂತ ನಮ್ಮ ಕ್ಷೇತ್ರದ ಬಂದಾಗ ಇಮಿಡಿಯೇಟ್ 15,000 ತಗೊಂಡಿದ್ದೆ ನಾನು. ಸ್ಪೆಷಲೈಸೇಷನ್ ಏನೇನಿದೆ ಅಂದ್ರೆ PUC ಕಾಮರ್ಸ್, ಸೈನ್ಸ್. PU ಅಷ್ಟೇ, PU ಕಾಲೇಜ್. ಇನ್ ಫ್ಯೂಚರ್ ಏನಾದ್ರು ಲೈಕ್ ಡಿಗ್ರಿ ಆ ತರದ್ ಏನಾದ್ರು ಪ್ಲಾನ್ಸ್? ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಒಂದ್ ಯಾವ್ದಾದ್ರು ಕಾಲೇಜ್ ಮಾಡ್ಬೇಕಂತ ನನಗೆ ಬಹಳ ಆಸೆ. ಯಾಕಂದ್ರೆ ಅಲ್ಲಿ PUC ಅಷ್ಟು ಚೆನ್ನಾಗಿಲ್ಲ ಕಾಲೇಜಲ್ಲಿ, ಇಲ್ಲಿ ಹರಪನಹಳ್ಳಿ ಭಾಗದಲ್ಲಿ. ಅಲ್ಲೆಲ್ಲ ಅಗರಿಬೊಮ್ಮನಹಳ್ಳಿ ಹೋಗ್ತಾರೆ, ಇಲ್ಲಾಂದ್ರೆ ಮಂಗಳೂರು ಸೈಡ್ ಹೋಗ್ತಾರೆ. ಈ ಕಡೆ ದಕ್ಷಿಣ ಕನ್ನಡ. ನಾನು ಅದನ್ನ ಪ್ಲಾನ್ ಮಾಡಿದ್ದೀನಿ, ಈ ಸತಿ ನೆಕ್ಸ್ಟ್ ಆದ್ರೆ ಅದು ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಅಲ್ಲೊಂದು ನಮಗೆ ಏನಾದ್ರು ಬಂದ್ ನೆಕ್ಸ್ಟ್ ಇದಾದ್ರೆ ಇಂಜಿನಿಯರಿಂಗ್ ಕಾಲೇಜ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೇಕಲ್ಲಿ, ಹರಪನಹಳ್ಳಿ. ಅದೊಂದಿಲ್ಲ ಅಲ್ಲಿ. ಈಗ ಹರಪನಹಳ್ಳಿ ಕಡೆನೆ ನಾವು ಹೋಗೋಣ. ಸೊ ಹೋಗ್ತಾ ಆನ್ ದ ವೇ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಮನೇನ್ ಯಾಕೆ ತೋರಿಸ್ದೆ ಅಂತಂದ್ರೆ, ನಿಮಗ್ ಬಹುಶಃ ಸ್ಟಾರ್ಟಿಂಗ್ ಇಂದ ಪ್ರೋಗ್ರಾಮ್ ನೋಡಿರ್ತಿದ್ರೆ ಒಂದು ಐಡಿಯಾ ಬಂದಿರತ್ತೆ ಅವರ ಸ್ಟ್ರಗಲ್ ಹೇಗಿತ್ತು, ಸ್ಟ್ರಗಲ್ ದೆನ್ ಸಕ್ಸಸ್ ಹೇಗೆ ಕನ್ವರ್ಟ್ ಆಯ್ತು ಅಂತ. ಲೆಟ್ಸ್ ಮೂವ್ ಟು ಹರಪನಹಳ್ಳಿಯಲ್ಲಿ ಮಾತಾಡಿಸ್ತಾ ಹೋಗೋಣ.